ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಕರ್ನಾಟಕ ಲೋಕ ಸೇವಾ ಆಯೋಗದಿಂದ ಏನು ಒಂದು KS ರೆಕ್ರೂಟ್ಮೆಂಟ್ನ ಕರೆಯಲಾಗಿದೆ. ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಸುಲಭವಾಗಿ ಮೊಬೈಲ್ ಮೂಲಕ ಯಾವ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡೋದಂತ ಈ ಒಂದು ಇದರಲ್ಲಿ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬನ್ನು ಮಾಡ್ಕೊಂಡ್ರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಯಾರು ಜಾಯ್ನ್ ಆಗಿಲ್ಲ ನೋಡಿ, ಅಲ್ಲಿ ಜಾಯ್ನ್ ಆಗಿ ಕ್ವಿಕ್ಕಾದ ಇನ್ಫಾರ್ಮೇಷನ್ಸ್ ನಿಮಗೆ ಸಿಗುತ್ತೆ. ಬನ್ನಿ, KPSCಯಿಂದ ಮೊದಲ ಒಂದು ಅಪ್ಲಿಕೇಶನ್ನ ಕರೆಯಲಾಗಿದೆ. KS ಒಂದು ರೆಕ್ರೂಟ್ಮೆಂಟ್ ಮಾಡಲಾಗ್ತಾ ಇದೆ. ಇದನ್ನು ಯಾವ ರೀತಿಯಾಗಿ ಮೊಬೈಲ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಂತ ನೋಡ್ಕೋಣ. ನೋಡಿ, ಮೊದಲೇದಾಗಿ ಈ ಒಂದು KPSCಯಲ್ಲಿ ಕರೆದಿರುವಂಥ KS ರೆಕ್ರೂಟ್ಮೆಂಟ್ ಅಪ್ಲಿಕೇಶನ್ ಬಹಳ ಲೆಂತ್ ಇರೋ ಕಾರಣ ಮೊದಲು ನಾನು ಒಂದು ಯಾವ್ಯಾವ ಡಾಕ್ಯುಮೆಂಟ್ಗಳನ್ನ ರೆಡಿ ಮಾಡಿಟ್ಕೋಬೇಕು, ಯಾವ ಒಂದು ಡಾಕ್ಯುಮೆಂಟ್ PDF ಎಷ್ಟು MB ಒಳಗೆ ಮಾಡ್ಕೋಬೇಕು, ಫೋಟೋ ಸಿಗ್ನೇಚರ್ ಯಾವ ರೀತಿ ಸೈಜನ್ನು ಮಾಡ್ಕೋಬೇಕಂತ ಮೊದಲೇದಾಗಿ ನಿಮಗೆ ಚಾರ್ಟನ್ನು ತೋರಿಸ್ತೀನಿ. ಅದರ ಪ್ರಕಾರ ನೀವು ಮೊದಲು ಒಂದು ಎಲ್ಲ ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡ ತಕ್ಷಣ ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ಕೊಳ್ಳಿ. ನಾನು ಡಾಕ್ಯುಮೆಂಟ್ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಯಾಕಂದರೆ ಈ ವಿಡಿಯೋ ಲೆಂತ್ ಆಗುತ್ತೆ. ಅದಕ್ಕೆ ಮೊದಲು ಒಂದು PDF ಮತ್ತು ರಿಸೈಸ್ ಮಾಡೋ ವಿಡಿಯೋ ಮೊದಲು ವಾಚ್ ಮಾಡಿ ನಿಮ್ಮ ಡಾಕ್ಯುಮೆಂಟ್ಸ್ ರೆಡಿ ಮಾಡಿ ಇಟ್ಕೊಂಡ ಮೇಲೆ ಈ ಒಂದು ಅಪ್ಲಿಕೇಶನ್ ಪ್ರೊಸೆಸ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಈಗ ಏನೇನು ಡಾಕ್ಯುಮೆಂಟ್ ಬೇಕಂತ ನಿಮಗೆ ಮಾಹಿತಿ ಕೊಡ್ತೀನಿ. ನೋಡಿ, ಒಂದು KSC ಅಪ್ಲಿಕೇಶನ್ಗೆ ರಿಕ್ವೈರ್ಮೆಂಟ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗುತ್ತೆ ಅಂತ ನೋಡೋದಾದರೆ, ನೋಡಿ, ಮೊದಲೇದಾಗಿ ಇಷ್ಟು ಡಾಕ್ಯುಮೆಂಟ್ಸ್ ಇದ್ದರೆ ನೀವು ಅಪ್ಲಿಕೇಶನ್ ಸಬ್ಮಿಟ್ ಮಾಡ್ಬೋದು. ಅದಕ್ಕೆ ನಾನು ಇದನ್ನು ಟೆಲಿಗ್ರಾಮ್ನಲ್ಲಿ ಈ PDF ಕಳಿಸಿರ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ನ ರೆಡಿ ಮಾಡಿಟ್ಕೋಬೇಕು ಮೊದಲು ರೆಡಿ ಮಾಡಿಟ್ಕೊಳ್ಳಿ. ಪ್ರತಿಯೊಂದು ಫೈಲ್ನ JPG ಅಥವಾ ಒಂದು PDF ನೀವು ರೆಡಿ ಮಾಡಿಟ್ಕೊಳ್ಳಿ. ಆಮೇಲೆ ಅಪ್ಲಿಕೇಶನ್ ಪ್ರೊಸೆಸ್ನ ಕಂಟಿನ್ಯೂ ಮಾಡಿ, ಇಲ್ಲಾಂದರೆ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ ಇದು. ಅದಕ್ಕೆ ನೋಡಿ, ಮೊದಲೇದಾಗಿ ಒಂದು ಫೋಟೋನ JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು, ಸಿಗ್ನೇಚರು JPG ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡಬೇಕು. ಇನ್ನುಳಿದ ಎಲ್ಲ ಡಾಕ್ಯುಮೆಂಟ್ಸ್ಗಳು PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡೋದಿರುತ್ತೆ. ಇನ್ನೊಂದು ಇದರಲ್ಲಿ ಏನಂದರೆ, ಇಲ್ಲಿ ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡೋದಿರುತ್ತೆ. ಅದಕ್ಕೆ ಏನು ಮಾಡಿದ್ದಾರೆ ಅಂದರೆ ಅವರು ಆಲ್ 6 ಸೆಮಿಸ್ಟರ್ ಪ್ಲಸ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಉಷ್ಟು 7th ಮಾರ್ಕ್ಶೀಟ್ನ ಒಂದೇ PDFನಲ್ಲಿ 2 MB ಒಳಗೆ ಅದನ್ನು PDF ಮಾಡೋದಿರುತ್ತೆ. ಅದಕ್ಕೆ ಅದು ಒಂದೇ ಇರುತ್ತೆ. ಅದನ್ನು ಯಾವ ರೀತಿ ಮಾಡಬೇಕಂತ ನಾನು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೋಡಿ, ಇಲ್ಲಿ ನಿಮಗೆ ಪಾಸ್ಪೋರ್ಟ್ ಸೈಜು 50 KBಯಿಂದ 200 KB ಒಳಗೆ ರಿಸೈಸ್ ಮಾಡಬೇಕು, ಮತ್ತು ನಿಮ್ಮದು ಸಿಗ್ನೇಚರು 50 KBಯಿಂದ 70 KB ಒಳಗಿರಬೇಕು, ಮತ್ತು ಇನ್ನುಳಿದ ಆಲ್ ಡಾಕ್ಯುಮೆಂಟ್ಸ್ 2 MB ಒಳಗೆ ಮಾತ್ರ PDFನ ರೆಡಿ ಮಾಡಿಟ್ಕೋಬೇಕಾಗುತ್ತೆ. ಈ ಒಂದು PDFಗೆ ಸಂಬಂಧಪಟ್ಟಂಗೆ ಯಾವ ರೀತಿ ಕ್ರಿಯೇಟ್ ಮಾಡಬೇಕಂತ ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಆ ವಿಡಿಯೋನ ವಾಚ್ ಮಾಡಿ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ಈ ಒಂದು ವಿಡಿಯೋನ ವಾಚ್ ಮಾಡಿ ಕಂಟಿನ್ಯೂ ಅಪ್ಲಿಕೇಶನ್ ಫಾರ್ಮ್ನ ಸಬ್ಮಿಟ್ ಮಾಡ್ಕೊಳ್ಳಿ. ಇದನ್ನು ನಾನು ಟೆಲಿಗ್ರಾಮ್ನಲ್ಲಿ ಕಳಿಸಿರ್ತೀನಿ. ನೋಡಿ, ಯಾವ ಡಾಕ್ಯುಮೆಂಟ್ ಇರಬೇಕು ಪ್ರತಿಯೊಂದನ್ನು ನೋಡಿಕೊಂಡು ನೆಕ್ಸ್ಟ್ ಪ್ರೊಸೆಸ್ ನೀವು ಬನ್ನಿ. ನೋಡಿ, ನಾನು ಇನ್ನೊಂದು ಕೊಟ್ಟಿದ್ದೆನಲ್ಲ, ಆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಆದಮೇಲೆ ಎಲ್ಲ ಗ್ಯಾಲರಿ ಮತ್ತು PDFನಲ್ಲಿ ರೆಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಬನ್ನಿ. ಬಂದ ತಕ್ಷಣ ನಾನು ಇದನ್ನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಮತ್ತು ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಈ ಒಂದು ಲಿಂಕನ್ನು ಕೊಟ್ಟಿರ್ತೀನಿ, ಡೈರೆಕ್ಟ್ ಲಿಂಕ್ನ ಕೊಟ್ಟ ತಕ್ಷಣ ನೆಕ್ಸ್ಟ್ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇದು ಒಂದು KPSC ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿ ನೀವು ಕೆಳಗೆ ಸ್ಕ್ರೋಲ್ ಮಾಡಿ, ಈಗಾಗಲೇ KPSCಯಿಂದ ಇದರಲ್ಲಿ ಏನಾದರೂ ಒನ್ ಟೈಮ್ ರಿಜಿಸ್ಟ್ರೇಷನ್ ನೀವೇನಾದರೂ ಮಾಡಿದರೆ ಲಾಗಿನ್ ಮಾಡಿ ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇಲ್ಲ ಸರ್, ನಾನು ನ್ಯೂ ರಿಜಿಸ್ಟ್ರೇಷನ್ ಯಾವುದೇ ರೀತಿ ಈ ಪೋರ್ಟಲ್ ಮೂಲಕ ರಿಜಿಸ್ಟ್ರೇಷನ್ನ ಮಾಡಿಲ್ಲ ಅಂದರೆ ನೀವು ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗುತ್ತೆ. ನಾನು ಮೊದಲು ರಿಜಿಸ್ಟ್ರೇಷನ್ ಯಾವ ರೀತಿಯಾಗಿ ಮಾಡ್ಕೋಬೇಕು ನ್ಯೂ ಕ್ಯಾಂಡಿಡೇಟ್ಗಳನ್ನು ಅದನ್ನು ತಿಳಿಸಿದ ಮೇಲೆ, ಇಲ್ಲ ಸರ್ ನಾನು ಆಲ್ರೆಡಿ ರಿಜಿಸ್ಟರ್ ಆಗಿದ್ದೀನಿ ಬಟ್ ನನಗೆ ಪಾಸ್ವರ್ಡು ಇದು ಗೊತ್ತಾಗ್ತಾ ಇಲ್ಲ ಅಂದರೆ ಅಂಥ ಅಭ್ಯರ್ಥಿಗೆ ನಾನು ಮಾಹಿತಿ ಕೊಡ್ತೀನಿ. ಫಸ್ಟು ರಿಜಿಸ್ಟರ್ ಯಾವ ರೀತಿ ಮಾಡಬೇಕಂತ ನೋಡ್ಕೋಣ. ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತಿದೆ, ಅದರ ಮೇಲೆ ಸಿಂಪಲ್ಲಾಗಿ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿಯಾಗಿ ಒಂದು ಅಭ್ಯರ್ಥಿಯ ಒಂದು ಸೈನ್ ಅಪ್ ಫಾರ್ಮ್ ಓಪನ್ ಆಗುತ್ತೆ. ಏನಿಲ್ಲ, ನಿಮ್ಮದು ರಿಜಿಸ್ಟರ್ ಸಿಂಪಲ್ ಆಗಿರುತ್ತೆ. ನಿಮ್ಮ ಒಂದು ಆ್ಯಕ್ಟಿವ್ ಮೊಬೈಲ್ ನಂಬರ್ನ ಹಾಕ್ಕೊಳ್ಳಿ, ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ, OTP ಹಾಕಿ ವೆರಿಫೈ ಮಾಡಿ. ಮತ್ತು ಆ್ಯಕ್ಟಿವ್ ಇಮೇಲ್ ID ಹಾಕ್ಕೊಳ್ಳಿ, ವೆರಿಫೈ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, OTP ಹಾಕಿ ವೆರಿಫೈ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲಾಗಿ ಒಂದು ರಿಜಿಸ್ಟ್ರೇಷನ್ ಇರುತ್ತೆ. ಮತ್ತು ಇಲ್ಲಿ ಒಂದು ಪಾಸ್ವರ್ಡ್ನ ಸೆಟಪ್ ಮಾಡಬೇಕಾಗುತ್ತೆ. ಅಂದರೆ ನೀವು ಇಲ್ಲಿ ಸ್ಟ್ರಾಂಗ್ ಪಾಸ್ವರ್ಡ್ನ ಇಲ್ಲಿ ಸೆಟ್ ಮಾಡಬೇಕಾಗುತ್ತೆ. ಅದು ಯಾವ ರೀತಿಯಾಗಿ ಇರಬೇಕಂದ್ರೆ, ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಎಕ್ಸಾಂಪಲಾಗಿ ಈ ರೀತಿಯಾಗಿ ನೀವು ಸೆಟ್ ಮಾಡ್ಕೋಬೋದು. ನಾನು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಲ್ಲ, ಇದೇ ರೀತಿಯಾಗಿ ನೀವು ಸಿಂಪಲ್ಲಾಗಿ ಫುಲ್ ಸ್ಟ್ರಾಂಗ್ ಇರುವ ಪಾಸ್ವರ್ಡ್ನ ಸೆಟ್ ಮಾಡಬೇಕಾಗುತ್ತೆ. ಅಂದರೆ ಏನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟರ್ 3 ಸ್ಪೆಷಲ್ ಕ್ಯಾರೆಕ್ಟರ್ನ ಯೂಸ್ ಮಾಡಿರಬೇಕು, ಮತ್ತು 6 ಲೆಟರ್ ನಿಮ್ಮದು ಲೆಟರ್ಸ್ ಇರಬೇಕು, ಮತ್ತು ನಂಬರ್ಸ್ ಇರಬೇಕು. ಈ ರೀತಿಯಾಗಿ ಇನ್ಕ್ಲೂಡ್ ಆಗಿರುವಂಥ ಪಾಸ್ವರ್ಡ್ನ ಸೆಟ್ ಮಾಡಿರಬೇಕು. ನಾನು ಸ್ಕ್ರೀನಲ್ಲಿ ತೋರಿಸಿದ್ನಲ್ಲ, ಸೇಮ್ ಅದೇ ರೀತಿಯಾಗಿ ಮಾಡ್ಕೊಳ್ಳಿ. ನಿಮ್ಮ ಒಂದು ನೇಮ್ ಪ್ರಕಾರ ಈ ರೀತಿಯಾಗಿ ನಿಮ್ಮ ಒಂದು ಪಾಸ್ವರ್ಡ್ನ ಇಲ್ಲಿ ಅದನ್ನು ಫಿಲ್ ಮಾಡಿ, ಇಲ್ಲಿ ಮತ್ತೊಮ್ಮೆ ಫಿಲ್ ಮಾಡಿ, 2 ಸಲ ಫಿಲ್ ಮಾಡಿ, ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚಾ ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಇಲ್ಲಿ ಟ್ಯಾಬ್ ಬರುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಒಂದು ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಆಯಿತು, ಒಂದು ಎನ್ರೋಲ್ಮೆಂಟ್ ನಂಬರ್ ಬಂದಿರುತ್ತೆ, ಮತ್ತು ನಿಮ್ಮದು ಸಕ್ಸಸ್ಫುಲಿ ರಿಜಿಸ್ಟರ್ ಅಂತ ಇಲ್ಲಿ ಒಂದು ಟ್ಯಾಬ್ ಬರುತ್ತೆ. ಅದರ ಇಲ್ಲಿ ಒಂದು ಓಕೆ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ.
ನೋಡಿ ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬಂದುಬಿಡುತ್ತೆ, ಮತ್ತು ಅದೇ ಹೋಮ್ ಪೇಜಿಗೆ ಬರುತ್ತೆ. ಮತ್ತು ನೀವು ರಿಜಿಸ್ಟರ್ ಮಾಡಿರಲಿಲ್ಲ ಅಂಥ ಅಭ್ಯರ್ಥಿಗೆ SMS ಮೂಲಕ ಮೇಲ್ ಮತ್ತು ನಾರ್ಮಲ್ ಮೆಸೇಜ್ ರಿಜಿಸ್ಟ್ರೇಷನ್ ನಂಬರ್ ಬಂದಿರುತ್ತೆ. ಇಷ್ಟು ಬಂದ ತಕ್ಷಣ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆಯಿತು. ಈಗ ನಾವು ಲಾಗಿನನ್ನು ಮಾಡ್ಕೋಣ. ಇಲ್ಲಿ ಲಾಗಿನ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಒಂದು ಅಭ್ಯರ್ಥಿ ಲಾಗಿನ್ ಆಗಬೇಕಾಗುತ್ತೆ. ನೋಡಿ ನಿಮಗೆ ಯಾವ ಒಂದು ಆಪ್ಷನ್ಸ್ ಮೂಲಕ ಇಲ್ಲಿ ಲಾಗಿನ್ ಆಗ್ಬೋದು ಅಂತ ಒಂದಿಷ್ಟು ಆಪ್ಷನ್ಸ್ನ ಕೊಟ್ಟಿದ್ದಾರೆ. ನೋಡಿ ನೀವು ರಿಜಿಸ್ಟ್ರೇಷನ್ ನಂಬರ್, ಎನ್ವೈರ್ಮೆಂಟ್ ನಂಬರ್ ಮೂಲಕ ಲಾಗಿನ್ ಆಗ್ಬೋದು, ಅಥವಾ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿನೂ ಲಾಗಿನ್ ಆಗ್ಬೋದು. ಆದಷ್ಟು ಅಭ್ಯರ್ಥಿಗಳು ಈ ಒಂದು ಪ್ರಿಫರೆನ್ಸ್ ಮೂಲಕ ಲಾಗಿನ್ ಆಗಿ ಮೊಬೈಲ್ ನಂಬರ್ ಅಂತ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಂಬರ್ ಏನು ರಿಜಿಸ್ಟರ್ ಮಾಡೋಕೆ ಕೊಟ್ಟಿರ್ತಿರಲ್ಲ ಆ ಒಂದು ಮೊಬೈಲ್ ನಂಬರ್ನ ಹಾಕೋಬೇಕು. ಈಗೇನೊಂದು ಪಾಸ್ವರ್ಡ್ ಸೆಟ್ ಮಾಡಿರ್ತಿಲ್ಲ ಆ ಒಂದು ಪಾಸ್ವರ್ಡ್ನ ಇಲ್ಲಿ ಹಾಕಬೇಕು. ಹಾಕಿ ಫಸ್ಟು ಇಲ್ಲಿ ಗೆಟ್ OTP ಅಂತಿರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಹೋಗುತ್ತೆ. ಆ ಒಂದು OTPನ ಇಲ್ಲಿ ಫಿಲ್ ಮಾಡ್ಕೊಳ್ಳಿ. ಇಲ್ಲಿ ಫಿಲ್ ಮಾಡಿ ಕೆಳಗೆ ಬಂದು ಇಲ್ಲಿ ಕೊಟ್ಟಿರುವಂಥ ಕ್ಯಾಪ್ಚನ್ನ ಡೀಟೇಲ್ಸ್ನ ಹಾಕೊಂಡು ಇಲ್ಲಿ ಸೈನ್ ಇನ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೈನ್ ಇನ್ ಆಗುತ್ತೆ. ಮತ್ತು ಇನ್ನುಳಿದ ಅಭ್ಯರ್ಥಿಗಳು ಓಲ್ಡ್ ಸ್ಕ್ಯಾನ್ಸು ಈಗಾಗಲೇ ರಿಜಿಸ್ಟರ್ ಮಾಡಿರ್ತಾರೆ ಒನ್ ಟೈಮ್ ರಿಜಿಸ್ಟ್ರೇಷನ್, ಬಟ್ ಅವ್ರಿಗೆ ಪಾಸ್ವರ್ಡ್ ಗೊತ್ತಿರೋದಿಲ್ಲ. ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕು, ಕೆಳಗೆ ಸ್ಕ್ರೋಲ್ ಮಾಡಿ ಏನಿಲ್ಲ ಸಿಂಪಲ್ ಆಗಿ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು ಮೊಬೈಲ್ ನಂಬರ್ ಜೊತೆಗೆ ಅದನ್ನು ಫಾರ್ಗೆಟ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಮೊಬೈಲ್ ನಂಬರ್ ಕೇಳುತ್ತೆ, ಮೊಬೈಲ್ ನಂಬರ್ನ ಹಾಕಿ ಕ್ಯಾಪ್ಚಾ ಹಾಕಿ ಗೆಟ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ OTP ಬರುತ್ತೆ. ಆ ಒಂದು OTP ಹಾಕಿ ವೆರಿಫೈ ಮಾಡಿದ ತಕ್ಷಣ ಮತ್ತೊಮ್ಮೆ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಿ ಅಂತ ಹೇಳುತ್ತೆ. ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ ಯಾವ ರೀತಿಯಾಗಿ ಸ್ಟ್ರಾಂಗ್ ಪಾಸ್ವರ್ಡ್ನ ಕ್ರಿಯೇಟ್ ಮಾಡಬೇಕಂತಲ್ಲ ಅಂದಿಲ್ಲ. ಅದೇ ರೀತಿಯಾಗಿ ನೀವು ಪಾಸ್ವರ್ಡ್ನ ಸ್ಟ್ರಾಂಗ್ ಆದ ಪಾಸ್ವರ್ಡ್ನ ಸೆಟ್ ಮಾಡಿ ಸಬ್ಮಿಟ್ ಮಾಡಿ ಆ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಮತ್ತೊಮ್ಮೆ ಬ್ಯಾಕ್ ಬಂದು ಏನು ಮಾಡಿ ಈಗೇನೋ ಒಂದು ಪಾಸ್ವರ್ಡ್ನ ಇಟ್ಟಿದ್ರಲ್ಲ ಅದೇ ಒಂದು ಪಾಸ್ವರ್ಡ್ನ ಹಾಕಿ ಮತ್ತೊಮ್ಮೆ OTP ಮೇಲೆ ಕ್ಲಿಕ್ ಮಾಡಿಕೊಂಡು ಸಿಂಪಲ್ಲಾಗಿ ಓಲ್ಡ್ ಅಭ್ಯರ್ಥಿಗಳು ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿ ಬರುತ್ತೆ, ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ಇದನ್ನು ಕೆಳಗೆ ಸ್ಕ್ರೋಲ್ ಮಾಡಿ, ಸಿಂಪಲ್ಲಾಗಿ ಸ್ಕ್ರೋಲ್ ಮಾಡಿ ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಗೋ ಅಂತ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಒಂದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಈ ರೀತಿಯಾಗಿ ನಿಮ್ಮದು ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಮತ್ತು ಈಗ ಸದ್ಯಕ್ಕೆ ಕರೆದಿರುವಂಥ ಎಕ್ಸಾಮಿನೇಷನ್ಸ್ ಯಾವಿದಾವಂತೆ ಒಂದು ನೋಟಿಫಿಕೇಷನ್ ಆಗಿರ್ಬೋದು, ಆ ಒಂದು ಸ್ಟಾರ್ಟ್ ಡೇಟು ಎಂಡ್ ಡೇಟು ಪ್ರತಿಯೊಂದೂ ಇಲ್ಲಿ ನಿಮಗೆ ಒಂದು ಅಧಿಸೂಚನೆ ವಿವರಗಳನ್ನು ಡೀಟೇಲ್ಸ್ಗಳನ್ನು ಕೆಳಗೆ ನೀಡಿರ್ತಾರೆ, ನೀವು ನೋಡ್ಕೊಳ್ಬೋದು. ಆ ರೀತಿಯಾಗಿ ಚೆಕ್ ಮಾಡ್ಕೋಬೋದು. ಚೆಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ನ ಈಗ ನಾವು ಸ್ಟಾರ್ಟನ್ನು ಮಾಡ್ಕೋಣ. ನೋಡಿ ಎಷ್ಟು ಅಂಥ ಒಂದು ಆಪ್ಷನ್ಸ್ಗಳಿದ್ದಾವೆ. ಈಗಾಗಲೇ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನಿಗೆ ಬರೆದು ಪಾಸ್ ಆಗಿದ್ದರೆ ಇಲ್ಲಿ ಪರೀಕ್ಷಾ ಪ್ರಮಾಣ ಪತ್ರ ಮೇಲೆ ಕ್ಲಿಕ್ ಮಾಡಿ ನೀವು ಸರ್ಟಿಫಿಕೇಟ್ನ ಡೌನ್ಲೋಡನ್ನು ಮಾಡ್ಕೋಬೋದು. ಮತ್ತು ಈಗಾಗಲೇ ನೀವು ಅರ್ಜಿ ಸಲ್ಲಿಸಿರುವಂಥ ಅಪ್ಲಿಕೇಶನ್ನ ಚೆಕ್ ಮಾಡ್ಕೋಬೋದು. ಈಗ ನಾವು ಡೈರೆಕ್ಟಾಗಿ ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ಅಪ್ಲಿಕೇಟ್ ಡೀಟೇಲ್ಸ್ ರಿಜಿಸ್ಟ್ರೇಷನ್ ಅಂತಿದೆಯಲ್ಲ, ಮೊದಲೇದಾಗಿ ಇದನ್ನು ನೀವು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನು ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ಅರ್ಜಿದಾರರ ನೋಂದಣಿ ವಿವರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ. ನೀವು ಒಂದು 7 ಹಂತಗಳಿಂದ ಅಪ್ಲಿಕೇಶನ್ ಫಾರ್ಮ್ನ ನೀವು ಫಿಲ್ಅಪ್ ಮಾಡೋದಿರುತ್ತೆ. ಮೊದಲೇದಾಗಿ ಒಂದು ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್ನ ನೀಡಬೇಕು, ಬೇಸಿಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಇರುತ್ತೆ. ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನೋಡಿ ಮೊದಲೇದಾಗಿ ಬೋರ್ಡ್ ಟೈಪ್, ಇಲ್ಲಿ SSLC ಡೀಟೇಲ್ಸ್ ಇನ್ಫಾರ್ಮೇಷನ್ ಇರೋದ್ರಿಂದ ಇಲ್ಲಿ ನಿಮ್ಮದು ಬೋರ್ಡ್ ವಿವರವನ್ನು ನೀಡಂತ ಹೇಳ್ತಾರೆ. ಈಗಾಗಲೇ SSLC CBSE ICSEಯಿಂದ ನೀವೇನಾದರೂ ಪಾಸ್ ಆಗಿದ್ರೆ ಅಂಥ ಅಭ್ಯರ್ಥಿಗಳು ಚೂಸ್ ಮಾಡ್ಕೋಬೋದು. ಇಲ್ಲ ಸರ್ ನಾನು ಕರ್ನಾಟಕ ಬೋರ್ಡಿಂದ SSLC ಕಂಪ್ಲೀಟ್ ಮಾಡಿದ್ದೀನಿ ಅಂದರೆ ಮೊದಲನೇ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಚೂಸ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಇಲ್ಲಿ SSLC ಮ್ಯಾನ್ಯುವಲ್ ಎಂಟ್ರಿ ಮತ್ತು SSLC ಪಾಸ್ಡ್ ಆನ್ ಆಫ್ಟರ್ ಇಯರ್ 2003 ಅಂದರೆ SSLC ನೀವು 2003 ಮೇಲೆ ನೀವೇನಾದರೂ SSLC ಪಾಸ್ ಮಾಡಿದರೆ ಅಂಥ ಅಭ್ಯರ್ಥಿಗಳು ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಅದು ನಿಮ್ಮ ರಿಜಿಸ್ಟರ್ ನಂಬರ್ ಮೂಲಕ ಡಾಟಾ ಫೆಚ್ ಮಾಡುತ್ತೆ. ಇನ್ ಕೇಸ್ ನಿಮ್ಮದು ಡಾಟಾ ಫೆಚ್ ಮಾಡಲಿಲ್ಲ ಅಂದರೆ SSLC ಮ್ಯಾನ್ಯುವಲ್ ಎಂಟ್ರಿ ಅಂತಿದೆಯಲ್ಲ ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡು ಮ್ಯಾನ್ಯುವಲ್ ಎಂಟ್ರಿಯನ್ನು ನೀಡ್ಬೋದು. ಆದಷ್ಟು SSLC ಪಾಸ್ಡ್ ಆನ್ ಆಫ್ಟರ್ ಇಯರ್ 2003 ಇದೆಲ್ಲ ಇದನ್ನು ಚೂಸ್ ಮಾಡ್ಕೊಳ್ಳಿ. ಇದನ್ನು ಚೂಸ್ ಮಾಡಿಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇನ್ನೂ ಏನಿಲ್ಲ ಸಿಂಪಲ್ಲಾಗಿ ನಿಮ್ಮ ಒಂದು SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಬೇಕಾಗುತ್ತೆ. SSLC ರಿಜಿಸ್ಟ್ರೇಷನ್ ನಂಬರ್ನ ಹಾಕಿದರೆ ಇಲ್ಲಿ ಗೆಟ್ ಡಾಟಾ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ನೋಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ SSLC ಮಾರ್ಕ್ಸ್ಗಳಲ್ಲಿರುವಂಥ ನೇಮ್ ಆಗಿರ್ಬೋದು, ಫಾದರ್ ಮದರ್ ನೇಮ್, ಡೇಟ್ ಆಫ್ ಬರ್ತ್ ಪ್ರತಿಯೊಂದು ಇನ್ಫಾರ್ಮೇಷನ್ಸ್ ಬರುತ್ತೆ. ಇಲ್ಲಿ ಮತ್ತೊಂದು ಇಲ್ಲಿ ಜೆಂಡರ್ ಕೇಳುತ್ತೆ, ನಿಮ್ಮದು ಜೆಂಡರ್ ಯಾವುದಿದೆ ಜೆಂಡರ್ನ ಇಲ್ಲಿ ಚೂಸನ್ನು ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಕೆಳಗೆ ಬನ್ನಿ, ಇಲ್ಲಿ ನಿಮಗೆ ಸಪೋಸ್ ನೇಮ್ ಕೇಳ್ತಾ ಇದೆ ಅಂದರೆ ಪತಿ ಅಥವಾ ಪತ್ನಿ ಹೆಸರು. ನೀವೇನಾದರೂ ಮದುವೆ ಆಗಿದ್ದರೆ ನಿಮ್ಮ ಪತಿ ಅಥವಾ ಪತ್ನಿಯ ಹೆಸರನ್ನು ನೀವು ಇಲ್ಲಿ ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ಇಲ್ಲಾದರೆ ಸಿಂಪಲ್ಲಾಗಿ ಡ್ಯಾಶ್ ಬಿಡಿ, ಅದು ಯಾವುದೇ ರೀತಿ ಕಂಪಲ್ಸರಿ ಇಲ್ಲ. ಕೆಳಗೆ ಸ್ಕ್ರೋಲ್ ಮಾಡಿ ಇಷ್ಟು ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಡಾಟಾ ಫೆಚ್ ಆಗಿರುತ್ತೆ. ಏನಾದರೂ ನಿಮ್ಮ ಬಳಿ ಅಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ದರೆ ಹಾಕ್ಕೊಳ್ಬೋದು ಮತ್ತು ಅಲ್ಟರ್ನೇಟ್ ಇಮೇಲ್ ID ಇದ್ದರೆ ಹಾಕ್ಕೊಬೋದು, ಬಟ್ ಕಂಪಲ್ಸರಿ ಇಲ್ಲ, ಇದ್ದರೆ ನೀವು ಹಾಕ್ಕೊಳ್ಬೋದು. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ಒಂದು ಐಡೆಂಟಿ ಪ್ರೂಫ್ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ನ ನೀಡಬೇಕಾಗುತ್ತೆ. ನೋಡಿ ಮೊದಲನೇದಾಗಿ ಒಂದು ನ್ಯಾಷನಾಲಿಟಿ ಕೇಳುತ್ತೆ, ಒಂದು ರಾಷ್ಟ್ರೀಯತೆ ಕೇಳುತ್ತೆ, ಇಲ್ಲಿ ಇಂಡಿಯನ್ ಅಂತ ಚೂಸ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಒಂದು ಐಡೆಂಟಿ ಟೈಪ್ ಕೇಳ್ತಾ ಇದೆ ಅಂದರೆ ಗುರುತಿನ ಚೀಟಿಯ ವಿವರವನ್ನು ನೀಡಬೇಕಾಗುತ್ತೆ. ಇಲ್ಲಿ ನಿಮಗೆ 4 ರೀತಿಯ ಒಂದು ಆಪ್ಷನ್ಸ್ ಇದೆ. ಆಧಾರ್ ಕಾರ್ಡ್ನ ಆಗ್ಬೋದು,
ಪ್ಯಾನ್ ಕಾರ್ಡ್, ರೇಷನ್ ಕಾರ್ಡ್, ಕುಟುಂಬ ಐ ಡಿ ಹಾಕ್ಬೋದು. ಆದಷ್ಟು ಅಭ್ಯರ್ಥಿಗಳು ಆಧಾರ್ ಕಾರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನ್ ಮೇಲೆ ಚೂಸ್ ಮಾಡ್ಕೊಳ್ಳಿ. ಈ ಆಪ್ಷನ್ ಮೇಲೆ ಚೂಸ್ ಮಾಡ್ಕೊಂಡು ಸಿಂಪಲ್ಲಾಗಿ ಇಲ್ಲಿ ಗೆಟ್ ಅ ಡಾಟಾ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ KYC ಸರ್ವಿಸ್ ಓಪನ್ ಆಗುತ್ತೆ. ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ನೀವು ಹಾಕ್ಕೊಳ್ಬೇಕಾಗುತ್ತೆ. ಹಾಕೊಂಡು ಇಲ್ಲಿ ಡಿಕ್ಲೇರ್ ಬಾಕ್ಸ್ ಇರುತ್ತೆ, ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಏನಿಲ್ಲ, ಇಲ್ಲಿ ಸಿಂಪಲ್ಲಾಗಿ ಒಂದು OTP ಅಂತ ಒಂದು ಆಪ್ಷನ್ ಇದೆ ನೋಡಿ, OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. OTP ಅಂತ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಜನರೇಟ್ OTP ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದರೆ ನಿಮಗೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಇರುವಂಥ ರಿಜಿಸ್ಟ್ರೇಷನ್ ಮೊಬೈಲ್ ನಂಬರ್ಗೆ OTP ಬರುತ್ತೆ. ಆ OTP ಆಗಿ ವೆರಿಫೈನ ಮಾಡ್ಕೊಳ್ಳಿ. ಫಿಲ್ ಮಾಡಿ ಸಬ್ಮಿಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡಿದರೆ ಆಧಾರ್ ಸೇವ್ ಸಕ್ಸಸ್ಫುಲಿ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಓಕೆ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನು ನಿಮ್ಮದು ಫೋಟೋ ಇರುತ್ತಲ್ಲ ಅದೇ ಸೇಮ್ ಆಗಿ ನಿಮ್ಮ ಫೋಟೋ ಇಲ್ಲಿ ಡಾಟಾ ಅದರ ಪ್ರಕಾರ ನಿಮ್ಮದು ಫೋಟೋ ಕ್ಯಾಪ್ಚರ್ ಆಗಿರುತ್ತೆ. ಬಟ್ ಈ ಒಂದು ಫೋಟೋನ ನೀವು ಅಪ್ಲೋಡನ್ನು ಮಾಡ್ಕೋಬೇಡಿ. ಮ್ಯಾನ್ಯಲ್ ಆಗಿ ಮತ್ತೊಂದು ನೀವು ಫೋಟೋ, ಪಾಸ್ಪೋರ್ಟ್ ಸೈಜ್ ಫೋಟೋ, ಕ್ಲಿಯರ್ ಬ್ಯಾಕ್ಗ್ರೌಂಡ್ ಇರೋದು ಮತ್ತೊಮ್ಮೆ ನೀವು ಫೋಟೋನ ಅಪ್ಲೋಡ್ ಕಂಪಲ್ಸರಿ ಮಾಡ್ಕೊಳ್ಳಿ. ಯಾಕಂದರೆ ಆಧಾರ್ ಕಾರ್ಡ್ ಇರುವಂಥದ್ದು ಬೇಡ. ಮತ್ತು ಇಲ್ಲಿ ನೋಡಿ, ಡೈರೆಕ್ಟಾಗಿ ಒಂದು ಫೋಟೋ ಮತ್ತು ಸಿಗ್ನೇಚರ್ ಅಪ್ಲೋಡ್ ಮಾಡಂತ ಹೇಳಿದ್ದಾರೆ. ನಾನು ಈಗಾಗಲೇ ಹಿಂದಿನ ಒಂದು ವಿಡಿಯೋ ಮಾಡಿರ್ತೀನಿ, ಏನಂದರೆ ಫೋಟೋ ಸಿಗ್ನೇಚರ್ ಯಾವ ರೀತಿಯಾಗಿ ರಿಸೈಸ್ ಮಾಡಬೇಕಂತ. ಅದರ ಪ್ರಕಾರ ನೀವು ಫೋಟೋ ಸಿಗ್ನೇಚರ್ನ ರಿಸೈಸನ್ನು ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಏನಿರಲ್ಲ, ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ನೋಡ್ಕೋಬೋದು. ನಿಮ್ಮದು 50 KB 200 KB ಇಲ್ಲಿ ಫೋಟೋನ ಅಪ್ಲೋಡ್ ಮಾಡ್ಕೊಳ್ಳಿ. ಸಿಗ್ನೇಚರ್ 50 KB 70 KBಯಲ್ಲಿ ಸಿಗ್ನೇಚರ್ನ ಅಪ್ಲೋಡ್ ಮಾಡ್ಕೊಳ್ಳಿ. ಆ ವಿಡಿಯೋ ನೋಡ್ಕೊಂಡು ಎಲ್ಲ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತ ಅಂದ್ಕೊಳ್ತೀನಿ. ಮಾಡ್ಕೊಂಡು ಸಿಂಪಲ್ಲಾಗಿ ಇಲ್ಲಿ ಫೋಟೋ ಮತ್ತು ಸಿಗ್ನೇಚರ್ನ ನೀವು ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ನೋಡಿ, ನಾನು ಈಗ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಫೋಟೋ, ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಅಪ್ಲೋಡ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಮಾಡಿ ಈಗಾಗಲೇ ಪರ್ಮನೆಂಟ್ ಅಡ್ರೆಸ್ ಆಧಾರ್ ಕಾರ್ಡಲ್ಲಿರುವಂಥ ಡಾಟಾ ಫೆಕ್ಚ್ ಆಗಿರುತ್ತೆ. ಇದನ್ನು ಕೆಳಗೆ ಸ್ಕ್ರೋಲ್ ಮಾಡಿ ಸಿಂಪಲ್ಲಾಗಿ ಮಾಡಿದ ತಕ್ಷಣ ಒಂದು ಸಂಪರ್ಕ ವಿಳಾಸವನ್ನು ಕೇಳ್ತಾ ಇದೆ. ಅಂದರೆ ನಿಮಗೆ ಕಮ್ಯುನಿಕೇಷನ್ ಅಡ್ರೆಸ್ ಕೇಳ್ತಾ ಇದೆ. ಸದ್ಯಕ್ಕೆ ನೀವು ಎಲ್ಲಿದ್ದೀರಲ್ಲ ಆ ಒಂದು ಅಡ್ರೆಸ್ ನೀಡ್ಕೊಳ್ಳಿ. ಆದಷ್ಟು ನಿಮ್ಮ ಆಧಾರ್ ಕಾರ್ಡ್ನಲ್ಲಿರುವ ಒಂದು ಪರ್ಮನೆಂಟ್ ಅಡ್ರೆಸ್ನೇ ಆದಷ್ಟು ನೀಡ್ಕೊಳ್ಳಿ. ಏನಿಲ್ಲ, ಸಿಂಪಲ್ಲಾಗಿ ನಿಮ್ಮ ಒಂದು ಸ್ಟೇಟ್ ಕೇಳುತ್ತೆ, ಸ್ಟೇಟನ್ನು ಚೂಸ್ ಮಾಡ್ಕೊಳ್ಳಿ. ಡಿಸ್ಟಿಕ್ಕು, ತಾಲೂಕು ಮತ್ತು ಸಂಪರ್ಕದ ವಿಳಾಸ ಅಂತ ಇಲ್ಲಿ ಕೇಳ್ತಾರೆ. ನೀವು ಬೇರೆ ಒಂದು ಅಡ್ರೆಸ್ಸಲ್ಲಿದ್ದರೆ ಇದನ್ನು ಹಾಕ್ಕೊಳ್ಬೋದು. ಇಲ್ಲ, ನಿಮ್ಮ ಆಧಾರ್ ಕಾರ್ಡ್ ಇರುವಂಥ ಅಡ್ರೆಸ್ನ ಹಾಕ್ಕೊಳ್ಳಿ. ಮತ್ತು ಅಡ್ರೆಸ್ 2 ಲೈನ್ ಅನ್ನು ಹಾಕ್ಕೊಬೋದು, ಅಡ್ರೆಸ್ ಲೈನ್ 3 ಹಾಕ್ಕೊಳ್ಬೋದು. ಬಟ್ ಇಲ್ಲಿ ಸ್ಟಾರ್ ಮಾರ್ಕ್ ಇದೆಯಲ್ಲ ಅದಷ್ಟೇ ಕಂಪಲ್ಸರಿ ಇರುತ್ತೆ. ಇದನ್ನು ನೀವು ಹಾಕೊಂಡ್ರೆ ಹಾಕ್ಕೋಬೋದು, ಬಿಟ್ಟರೆ ಬಿಡ್ಬೋದು. ಬಟ್ ಆಧಾರ್ ಕಾರ್ಡ್ ಇರುವಂಥ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀವು ಅಡ್ರೆಸ್ನಲ್ಲಿ ನೀಡ್ಕೊಳ್ಳಿ. ಮತ್ತು ಕೆಳಗೆ ಸ್ಕ್ರೋಲ್ ಮಾಡಿದರೆ ಪಿನ್ ಕೋಡ್ ಕೇಳ್ತೀನಿ. ನಿಮ್ಮೊಂದು ಆಧಾರ್ ಕಾರ್ಡ್ ಇರುವಂಥ ಪಿನ್ ಕೋಡ್ನ ಹಾಕೋಬೇಕಾಗುತ್ತೆ. ಇಷ್ಟು ಹಾಕ್ಕೊಳ್ಳಿ. ಇಷ್ಟು ಹಾಕೊಂಡ ತಕ್ಷಣ ನೆಕ್ಸ್ಟ್ ಒಂದು ಫಿಸಿಕಲಿ ಸ್ಟ್ಯಾಂಡರ್ಡ್ ಡೀಟೇಲ್ಸ್ ಇನ್ಫಾರ್ಮೇಷನ್ಸ್ ನೀಡಬೇಕಾಗುತ್ತೆ. ಒಂದಿಷ್ಟು ಹುದ್ದೆಗಳಿಗೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇಲ್ಲಿ ಇರೋದ್ರಿಂದ ಅದಕ್ಕೆ ನಿಮಗೆ ಇಲ್ಲಿ ಮಾಹಿತಿಯನ್ನು ಇವರು ಕೇಳ್ತಾ ಇದ್ದಾರೆ. ನಿಮ್ಮ ಒಂದು ಹೈಟು ಸೆಂಟಿಮೀಟ್ರಲ್ಲಿ ಎಷ್ಟಿದೆ ಹೈಟ್ನ ಹಾಕ್ಕೊಳ್ಳಿ. ನಿಮ್ಮದು ವೇಟ್ ಎಷ್ಟಿದೆ ವೇಟ್ನ ಹಾಕ್ಕೊಳ್ಬೇಕು. ಮತ್ತು ನಿಮ್ಮದು ಎದೆ ಸುತ್ತಳತೆ ಸಾಮಾನ್ಯ ಹಂತದಲ್ಲಿ, ಅಂದರೆ ನಿಮ್ಮದು ನಾರ್ಮಲ್ ಎದೆ ಅಂತ ಎಷ್ಟು ಸೆಂಟಿಮೀಟರ್ ಇದೆ ಅದನ್ನು ಹಾಕ್ಕೊಳ್ಳಿ. ಮತ್ತು ಎಕ್ಸ್ಪೆಂಡ್ ಅಥವಾ ಸಾಮಾನ್ಯ ಸುತ್ತಳತೆ ವಿಸ್ತರಿಸಿದಾಗ ಎಷ್ಟು ಆಗುತ್ತೆ ಅಂತ ಹಾಕ್ಕೊಳ್ಳಿ. ಮತ್ತು ನಿಮ್ಮದು ದೂರದೃಷ್ಟಿ ಎಷ್ಟಿದೆ, 6x6 ಅಥವಾ 6x7 ಈ ರೀತಿ ನಿಮಗೆ ಏನಾದರೂ ದೂರದೃಷ್ಟಿ, ಸಮೀಪ ದೃಷ್ಟಿ ನನಗೆ ಗೊತ್ತಿಲ್ಲ ಸರ್ ಎಷ್ಟಿದೆ ಅಂತಂದರೆ ಸಿಂಪಲ್ಲಾಗಿ ಇದನ್ನು ಡ್ಯಾಶ್ ಇಷ್ಟೇ ಬಿಟ್ಬಿಡಿ. ಇದೇನು ಕಂಪಲ್ಸರಿ ಹಾಕಬೇಕು ಅಂತ ಏನೂ ಮೆನ್ಷನ್ ಮಾಡಿಲ್ಲ. ಇದನ್ನೇ ಹಾಕೋಬೋದು, ಇಲ್ಲಾದರೆ ನೀವು ಡ್ಯಾಶನ್ನು ಬಿಡ್ಬೋದು. ಇಷ್ಟು ಡೀಟೇಲ್ಸ್ನ ಹಾಕೋಬೋದು. ಕೆಳಗೆ ಸ್ಕ್ರೋಲ್ ಮಾಡಿ ಸಿಂಪಲ್ಲಾಗಿ ದೇಹದಾಢ್ಯತೆಯ ಸಮರ್ಥಿಸುವ ದಾಖಲೆ ಏನಾದರೂ ಇದ್ದರೆ ನಿಮ್ಮ ಕಡೆ ಅಪ್ಲೋಡ್ ಮಾಡಿ, ಇಲ್ಲಾದರೆ ನೀವು ಡ್ಯಾಶನ್ನು ಬಿಡ್ಬೋದು. ಯಾವುದೇ ರೀತಿ ಕಂಪಲ್ಸರಿ ಇಲ್ಲ. ಇದರಲ್ಲಿ ನಿಮಗೆ ಯಾವುದು ಡೀಟೇಲ್ಸ್ ಗೊತ್ತಿರುತ್ತೆ ಅದನ್ನು ಮಾತ್ರ ನೀಡ್ಕೊಳ್ಳಿ. ಯಾವುದೇ ರೀತಿ ಕಂಪಲ್ಸರಿ ಅಂತೂ ಏನೂ ಇಲ್ಲ. ಇಷ್ಟು ಡೀಟೇಲ್ಸ್ ನೀಡಿದ ತಕ್ಷಣ ನೆಕ್ಸ್ಟ್ ಒಂದು ಬನ್ನಿ, ಡ್ರೈವಿಂಗ್ ಲೈಸೆನ್ಸ್ ಡೀಟೇಲ್ಸ್ ಕೇಳ್ತಾ ಇದೆ. ಇನ್ ಕೇಸ್ ನಿಮ್ಮ ಕಡೆ ಏನಾದರೂ ಡ್ರೈವಿಂಗ್ ಲೈಸೆನ್ಸ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇಲ್ಲಾದರೆ ನೋ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಏನಿಲ್ಲ, ಸಿಂಪಲ್ಲಾಗಿ ಆ ಡ್ರೈವಿಂಗ್ ಲೈಸೆನ್ಸ್ನಲ್ಲಿ ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ನಿಮ್ಮದು ಡಾಟಾ ಫೆಕ್ಚ್ ಆಗುತ್ತೆ. ಅದು ಸೆಕೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂಬರ್ ಹಾಕಿದರೆ ಆಟೋಮೆಟಿಕ್ ಡಾಟಾ ಫೆಕ್ಚ್ ಆಗುತ್ತೆ. ಇಲ್ಲ ಸರ್ ಅದು ಡಾಟಾ ಬರ್ತಾ ಇಲ್ಲ ಅಂದರೆ ಮ್ಯಾನ್ಯುವಲ್ ಎಂಟ್ರಿ ಆಗಿ ನೀವು ಅದನ್ನು ನಂಬರ್ನ ಹಾಕೊಂಡು ಡೀಟೇಲ್ಸ್ನ ಹಾಕಿ, ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ನೀಡಿದ ತಕ್ಷಣ ನೆಕ್ಸ್ಟ್ ಒಂದು ಪ್ರಿವಿಯಸ್ KPSC ಎಕ್ಸಾಮ್ ಡೀಟೇಲ್ಸ್, ಹಿಂದಿನ KPSC ಪರೀಕ್ಷಾ ವಿವರವನ್ನು ನೋಡಿ. ಇವು 2 ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕರೆಕ್ಟಾಗಿ ಮಾಹಿತಿ ಕೊಡ್ತೀನಿ ನೋಡಿ. KPSC ಹಿಂದಿನ ಪರೀಕ್ಷೆಗಳಿಗೆ ಹಾಜರಾದ ವಿವರವನ್ನು ನೀಡಬೇಕು. ಈಗಾಗಲೇ ಹಿಂದಿನ ನೇಮಕಾತಿಯಲ್ಲಿ KPSCಯಲ್ಲಿ ಕರೆದಿರುವಂಥ ಯಾವುದೇ ಹುದ್ದೆ ಆಗಿರಲಿ, SD ಆಗಿರಲಿ, FD ಆಗಿರಲಿ, PDO ಆಗಿರಲಿ, KS ಹುದ್ದೆ ಆಗಿರಲಿ, ಇದರಲ್ಲಿ ಯಾವುದಾದ್ರೂ ಹಿಂದಿನ ನೇಮಕಾತಿಯಲ್ಲಿ ನೀವು ಏನಾದರೂ ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿ ಬಂದಿದ್ದರೆ ಅದರದ್ದು ಡೀಟೇಲ್ಸ್ ಇಲ್ಲಿ ನೀಡಬೇಕು. ಇಲ್ಲ ಸರ್ ನಾನು KPSCಯಿಂದ ಯಾವುದೇ ಎಕ್ಸಾಮು ಅಟೆಂಡೇ ಆಗಿಲ್ಲ ಅಂದರೆ ನೀವು ನೋ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್ ನಾನು ಆಗಿದ್ದೀನಿ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ನೀವು ಪ್ರೀವಿಯಸ್ ಯಾವುದು ಒಂದು ಎಕ್ಸಾಮ್ ಅಟೆಂಡ್ ಮಾಡಿದಿರಲ್ಲ ಅದರದ್ದು ಡೀಟೇಲ್ಸ್ ನೀಡಬೇಕಾಗುತ್ತೆ ನೋಡಿ. ಪ್ರೀವಿಯಸ್ KPSC ನೋಟಿಫಿಕೇಷನ್ ನಂಬರ್, ಹಿಂದಿನ KPSC ಅಧಿಸೂಚನೆ ಸಂಖ್ಯೆ ನೀಡಬೇಕಾಗುತ್ತೆ. ಮತ್ತು ಪ್ರೀವಿಯಸ್ KPSC ರಿಜಿಸ್ಟ್ರೇಷನ್ ನಂಬರ್ ನೀಡಬೇಕಾಗುತ್ತೆ. ಈಗ ಡೌಟ್ ಬರ್ತಾ ಇರುತ್ತೆ, ಸರ್ ಈ ನೋಟಿಫಿಕೇಷನ್ ನಂಬರು ರಿಜಿಸ್ಟ್ರೇಷನ್ ನಂಬರು ನನಗೆ ಗೊತ್ತಿಲ್ಲ,
ಅದು ಎಲ್ಲಿ ಹುಡ್ಕೋದು ಅಂತ ನೀವು ಆದಷ್ಟು ಅಭ್ಯರ್ಥಿಗಳು ಕೇಳ್ತೀರ. ಬಟ್ ನೀವೇನಾದರೂ ಅಟೆಂಡ್ ಆಗಿ ಬರ್ತಿದ್ದೀರಾ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಈ 2 ಇನ್ಫಾರ್ಮೇಷನ್ ನಿಮ್ಮ ಪೋರ್ಟಲ್ನಲ್ಲಿ ಸಿಗುತ್ತೆ. ಎಲ್ಲಿ ಸಿಗುತ್ತೆ ಅಂತ ನೋಡ್ಕೋಣ. ಮೇಲೆ ಬನ್ನಿ, ಇಲ್ಲಿ ಮೇಲೆ ಬಂದರೆ ಇಲ್ಲಿ ನಿಮಗೆ ಅಪ್ಲೈಡ್ ಪೋಸ್ಟ್ ಅಂತ ಬಂದಿರುತ್ತೆ ನೋಡಿ. ಅಪ್ಲೈಡ್ ಪೋಸ್ಟ್ ಅಂತ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈಗಾಗಲೇ ಯಾವ ಹುದ್ದೆಗೆ ಅಪ್ಲೈ ಮಾಡಿದ್ರಂತ ಎಲ್ಲ ಇನ್ಫಾರ್ಮೇಷನ್ಸ್ ಬಂದುಬಿಡುತ್ತೆ. ನೋಡಿ, ಇಲ್ಲಿ ನೀವು ನೋಡ್ಕೋಬೋದು ಯಾವ ಹುದ್ದೆಗೆ ನೀವು ಹಾಕಿದ್ದೀರಿ, ಆ ಒಂದು ಆಯ್ಕೆಯ ಹುದ್ದೆಯ ಒಂದು ನೋಟಿಫಿಕೇಷನ್ ನಂಬರು, ಅಪ್ಲಿಕೇಶನ್ ನಂಬರು, ಪೇಮೆಂಟ್ ಸ್ಟೇಟಸ್ಸು ಎಲ್ಲ ಬಂದುಬಿಡುತ್ತೆ. ನೀವು ಇಲ್ಲಿ ನೋಡ್ಕೋಬೋದು. ನೋಡಿ, ಇಲ್ಲಿ ನಿಮ್ಮದು ಎಕ್ಸಾಮ್ ಯಾವ ನೇಮ್ ಇದೆ ಮತ್ತು ನೋಟಿಫಿಕೇಷನ್ ನಂಬರ್ ಕೇಳ್ತಾ ಇದ್ದಾರಲ್ಲ, ಈಗಾಗಲೇ ಆ ಒಂದು ನೋಟಿಫಿಕೇಷನ್ ನಂಬರ್ ಇದೆ ನೋಡಿ. ಮತ್ತು ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದ್ದಾರಲ್ಲ, ಅಪ್ಲಿಕೇಶನ್ ನಂಬರ್ ಇದೆ ನೋಡಿ. ಈಗಾಗಲೇ ಹಿಂದಿನ ನೇಮಕಾತಿ ಪ್ರಿವಿಯಸ್ ಎಕ್ಸಾಮ್ ನಾನು KS ಬರ್ದಿದ್ದೀನಿ ಅಂತ ಅಂದರೆ ಈ ಒಂದು ನೋಟಿಫಿಕೇಷನ್ ನಂಬರ್ನ ಅಲ್ಲಿ ಹೋಗಿ ಹಾಕಿ, ಮತ್ತು ಅಪ್ಲಿಕೇಶನ್ ನಂಬರ್ ಇದೆಲ್ಲ ರಿಜಿಸ್ಟರ್ ನಂಬರು ಇದನ್ನು ಹೋಗಿ ಅಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಸರ್, ನಾನು ಅಪ್ಲಿಕೇಶನ್ ಅಷ್ಟು ಹಾಕಿದ್ದೀನಿ ಬಟ್ ಅಟೆಂಪ್ಟೇ ಮಾಡಿಲ್ಲ ಅಂದರೆ ಹೋಗಿ ಬರದೇ ಇಲ್ಲ ಅಂದರೆ ನೀವು ಅಲ್ಲಿ ನೋ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್, ನಾನು ಬರ್ದಿದ್ದೀನಿ ಅಂದರೆ, ಇಲ್ಲ ಸರ್ ನಾನು ಅಲ್ಲಿ KS ಬರ್ದಿದ್ದೀನಿ ಬಟ್ ನಾನು KS ಬರ್ದಿಲ್ಲ, ನಾನು PDO ಅಷ್ಟೇ ಬರ್ದಿದ್ದೀನಿ ಅಂದರೆ, ಬಟ್ ನೀವು ಪ್ರಿವಿಯಸ್ ಯಾವ್ದು ಬರ್ದಿದ್ದೀರಲ್ಲ ಅದರದ್ದು ನೋಟಿಫಿಕೇಷನ್ ನಂಬರು ಮತ್ತು ಅಪ್ಲಿಕೇಶನ್ ನಂಬರು ಅಲ್ಲಿ ಹೋಗಿ ಆ್ಯಡನ್ನು ಮಾಡಿ. ಇಷ್ಟು ನೀವು ಡೀಟೇಲ್ಸ್ ಇನ್ಫಾರ್ಮೇಷನ್ನಲ್ಲಿ ನೀಡಬೇಕಾಗತ್ತೆ. ಯಾವುದೇ KPS ಇಂದ ನಾನು ಅಪ್ಲಿಕೇಶನ್ ಹಾಕಿದ್ದೀನಿ ಬಟ್ ನಾನು ಎಕ್ಸಾಮ್ ಬರೆಯೋಕ್ಕೆ ಹೋಗಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್, ನಾನು ಬಂದೀನಿ ಅಂತಂದರೆ ಯಾವುದು ಬಂದಿರಲ್ಲ ಪ್ರಿವಿಯಸ್ ಇರೋದು ಅಲ್ಲಿ ಅಪ್ಲೈ ಮಾಡಿದ್ರಲ್ಲ, ಅಲ್ಲಿ ಅಧಿಸೂಚನೆ ಸಂಖ್ಯೆ ಇದೆ ಅಂತ ಹೇಳಿದ್ನಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಅದ್ರ ಮಗಳೇ ರಿಜಿಸ್ಟ್ರೇಷನ್ ನಂಬರ್ ಇದೆಯಲ್ಲ ಅದನ್ನು ಇಲ್ಲಿ ಹಾಕ್ಕೊಳ್ಳಿ. ಬಟ್ ನೀವು ಅಟೆಂಡ್ ಆಗಿರಬೇಕು. ಇಲ್ಲಿ ಏನು ಕೇಳಿದಾರೆ ಅವರು, ಅಟೆಂಡಿಂಗ್ ಸ್ಟೇಟಸ್ ಕೇಳಿದ್ದಾರೆ. ನೀವು ಅಪ್ಲಿಕೇಶನ್ ಹಾಕಿ ಹೋಗಿಲ್ಲ ಅಂದರೆ ನೀವು ನೋ ಅಂತ ಹಾಕ್ಕೊಳ್ಳಿ. ನಾನು ಯಾವುದೇ ರೀತಿ ಹೋಗಿಲ್ಲ, ಅದಕ್ಕೆ ನೋ ಅಂತ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ಇನ್ನೊಂದು ಇಂಪಾರ್ಟೆಂಟ್ ಡೀಟೇಲ್ಸ್ ಇಲ್ಲಿ ನೀವು ಕೇಳಿರುತ್ತೆ. ಏನಂದರೆ ನೋಡಿ, ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳ ಪ್ರಯತ್ನಗಳ ಸಂಖ್ಯೆ KS ಹುದ್ದೆಗಳಿಗೆ ಮಾತ್ರ ಸೀಮಿತ ಅಂತ ಒಂದು ಆಪ್ಷನ್ಸ್ ಬಂದಿದೆ ನೋಡಿ. ಇದು ಯಾವ ರೀತಿ ಇದೆ ಅಂದರೆ, ನೀವೇನಾದರೂ KS ಅಪ್ಲಿಕೇಶನ್ ಹಾಕಿ ಫಸ್ಟ್ ಅಟೆಂಪ್ಟ್ ಮಾಡ್ತಾಯಿದ್ರೆ ಇದನ್ನು ನೋ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್, ನಾನು ಈಗಾಗಲೇ KS ಒಂದು ಸಲ ಎಕ್ಸಾಮಿನೇಷನ್ ಬರೆದಿದ್ದೀನಿ, 2 ಬಾರಿ ಬರೆದಿದ್ದೀನಿ, ಈಗಾಗಲೇ ಅಟೆಂಪ್ಟ್ ಆಗಿದ್ದಾವೆ ಅಂದರೆ ಅಂಥ ಅಭ್ಯರ್ಥಿಗಳು ಎಸ್ ಅಂತ ಹಾಕ್ಕೊಳ್ಳಿ. ಇನ್ನೇನು ಮಾಹಿತಿ ಕೊಡ್ತೀನಿ ನೋಡಿ. ನೀವು ಏನಾದರೂ KS ಈಗಾಗಲೇ ಅಟೆಂಪ್ಟ್ ಮಾಡಿದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್, ನಾನು ಇನ್ನೂ ಯಾವುದೇ ರೀತಿ KS ಅಂದರೆ ಎಕ್ಸಾಮೇ ಬರ್ದಿಲ್ಲ ಅಂದರೆ ನೋ ಅಂತ ಹಾಕ್ಕೊಳ್ಳಿ. ಮತ್ತು KS ಈಗಾಗಲೇ ಬರೆದವ್ರು ಏನೇನು ಡೀಟೇಲ್ಸ್ ಹಾಕಬೇಕಂದ್ರೆ ಎಸ್ ಅಂತ ಹಾಕ್ಕೊಳ್ಳಿ. ಅಂಥ ಅಭ್ಯರ್ಥಿಗಳು ಎಸ್ ಹಾಕಿದ ತಕ್ಷಣ ಒಂದು ಮಾಹಿತಿ ಕೇಳುತ್ತೆ. ಏನು, ಈಗಾಗಲೇ ಪ್ರಿವಿಯಸ್ ಇಯರ್ ನೀವು ಏನೊಂದು KS ಬರೆದಿದ್ದೀರಲ್ಲ ಆ ಒಂದು KS ಬರೆದಿರುವ ನೋಟಿಫಿಕೇಷನ್ ಇಯರ್ನ ಹಾಕೋಬೇಕಾಗತ್ತೆ. ಈಗಾಗಲೇ ನಾನು ಮೇಲೆ ಕೊಟ್ಟಿರುವಂಥ ಮಾಹಿತಿ ಪ್ರಕಾರ ಅಪ್ಲೈಡ್ ಪೋಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ಯಾವ ಹುದ್ದೆ ಹಾಕಿರ್ತಾರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಬರುತ್ತೆ. ಅಧಿಸೂಚನೆಯ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಬರ್ತಂತೆ ಮಾಹಿತಿ ಕೊಟ್ಟಿದ್ದೀನಿ. ಅಲ್ಲೇ ನಿಮಗೆ ನೋಟಿಫಿಕೇಷನ್ ಇಯರು ಮೆನ್ಷನ್ ಮಾಡಿರ್ತಾರೆ. ನಿಮ್ಮದು ಅಧಿಸೂಚನೆಯ ವರ್ಷವನ್ನು ಹಾಕ್ಕೊಳ್ಳಿ. ಅದರ ಮೇಲೆ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಅದು ಅಲ್ಲೇ ಇರುತ್ತೆ, ಅದನ್ನು ಹಾಕ್ಕೊಳ್ಳಿ. ಮತ್ತು ನಂಬರ್ ಆಫ್ ದ ಅಟೆಂಪ್ಟ್ಸ್, ಈಗಾಗಲೇ ಎಷ್ಟು ಅಟೆಂಪ್ಟ್ ಮಾಡಿದ್ದೀರಾ ಅಂತ ನೀವು ಇಲ್ಲಿ ಕಂಪಲ್ಸರಿ ಹಾಕಬೇಕಾಗತ್ತೆ. ಈಗಾಗಲೇ ನೀವು ಒಂದೇ ಸಲ ಅಟೆಂಪ್ಟ್ ಮಾಡಿದರೆ 1 ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್, ನಾನು ಈಗಾಗಲೇ ಕಳೆದ 2-3 ಬಾರಿ ಅಂದರೆ 3 ಪ್ರಯತ್ನವನ್ನು ಇಲ್ಲಿ ಹಾಕಬೇಕಾಗುತ್ತೆ ನೋಡಿ. ಇನ್ನೊಂದು ಅಟೆಂಪ್ಟ್ ಅಂದರೆ ಏನಂದರೆ, ನೀವು ಈಗ ಅಪ್ಲಿಕೇಶನ್ ಹಾಕಿರ್ತೀರ, ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಅಟೆಂಡ್ ಆದರೆ ಅದು ಅಟೆಂಪ್ಟ್ ಆಗುತ್ತೆ. ನೀವು ಅಪ್ಲಿಕೇಶನ್ ಆಗಿ ಎಕ್ಸಾಮ್ಗೆ ಹೋಗಿಲ್ಲ ಅಂದರೆ ಅದು ಅಟೆಂಪ್ಟ್ ಅಂತ ಕನ್ಸಿಡರ್ ಆಗೋದಿಲ್ಲ. ಇಷ್ಟು ನಿಮಗೆ ಮಾಹಿತಿ ಗೊತ್ತಿರಬೇಕು ನೋಡಿ. ನೀವೇನಾದರೂ KS ಈಗಾಗಲೇ ಒಂದು ಸಲ ಬರೆದಿದ್ದರೆ ಎಸ್ ಅಂತ ಹಾಕೊಂಡು ಅದರ ಇನ್ಫಾರ್ಮೇಷನ್ ಹಾಕ್ಕೊಳ್ಳಿ. ಇಲ್ಲ ಸರ್, ನಾನು KS ಫಸ್ಟ್ ಬಾರಿಗೆ ನಾನು ಅಟೆಂಪ್ಟ್ ಮಾಡ್ತಿದ್ದೇನೆ ಅದನ್ನೇ ಸಿಂಪಲ್ ಆಗಿ ಅಂತ ಅಭ್ಯರ್ಥಿಗಳು ನೋ ಅಂತ ಹಾಕ್ಕೊಳ್ಳಿ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಸಿಂಪಲ್ ಆಗಿದೆ, ಯಾವುದೇ ರೀತಿಯಲ್ಲಿ ನಿಮಗೆ ಪ್ರಾಬ್ಲಮ್ ಇಲ್ಲ. ಇಷ್ಟು ಡೀಟೇಲ್ಸ್ನ ಇಟ್ಕೊಂಡು ಸಿಂಪಲ್ ಆಗಿಲ್ಲ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ನಿಮಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಡೀಟೇಲ್ಸ್ ಕೇಳುತ್ತೆ. ಅದಕ್ಕೂ ಮುಂಚೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ನ ನಾವು ಕಂಪಲ್ಸರಿ ಓದಲೇಬೇಕಾಗತ್ತೆ ನೋಡಿ. ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡುವುದು ಕಡ್ಡಾಯವಾಗಿದೆ. ಅದರ ಜೊತೆಗೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡಿ, ನೀವು ಬಹು ಡಾಕ್ಯುಮೆಂಟ್ಗಳನ್ನು ನೀವೇನಾದರೂ ಹೊಂದಿದ್ದರೆ ದಯವಿಟ್ಟು ಅದನ್ನು ಒಂದು PDF-ನಲ್ಲಿ ವಿಲೀನಗೊಳಿಸಿ ಅಪ್ಲೋಡ್ ಮಾಡಿ. ಅಂದರೆ ಇವರು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದರೆ ನೋಡಿ, ನೀವು ಡಿಗ್ರಿ 6 ಸೆಮ್ ಇರುತ್ತೆ ಮತ್ತು ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್ ಇರುತ್ತೆ. ಟೋಟಲಾಗಿ 7 ಸರ್ಟಿಫಿಕೇಟ್ ಆಗುತ್ತಲ್ಲ, ಅದನ್ನು ಒಂದೇ PDF ಫಾರ್ಮೆಟಲ್ಲಿ ಮಾಡಿ ಅಪ್ಲೋಡ್ ಮಾಡಂತ ಇಂಡೈರೆಕ್ಟಾಗಿ ಹೇಳ್ತಾ ಇದ್ದಾರೆ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ ನೋಡಿ, ಅದು ವಿಡಿಯೋ ನೋಡ್ಕೊಳ್ಳಿ. ಅದನ್ನು ಪ್ರತಿಯೊಂದು ಆ ಡಾಕ್ಯುಮೆಂಟ್ 7 ಸರ್ಟಿಫಿಕೇಟ್ನು ಒಂದೇ ಡಾಕ್ಯುಮೆಂಟ್ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಡೈರೆಕ್ಟ್ ಬಂದು ಅಪ್ಲೋಡ್ ಮಾಡ್ಕೊಳ್ಳಿ. ಯಾವ ರೀತಿ ಇರುತ್ತೆ ಮುಂದೆ ಪ್ರೊಸೆಸ್ ನೋಡ್ಕೋಣ ನೋಡಿ. ಮೊದಲನೇದಾಗಿ ಒಂದು ಕ್ವಾಲಿಫಿಕೇಷನ್ ಟೈಪ್ ಫಸ್ಟ್ ಒಂದು ಆಪ್ಷನ್ಸ್ ಬರ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಆಪ್ಷನ್ಸ್ ಬರುತ್ತೆ. ಇದು KS ಡಿಗ್ರಿ ಮೇಲೆ ಇರೋದ್ರಿಂದ ನೀವೇನು ಮಾಡಬೇಕಂದ್ರೆ ಫಸ್ಟು SLC ಇನ್ಫಾರ್ಮೇಷನ್ ಇಟ್ಕೊಳ್ಳಿ. ಇದಾದ ತಕ್ಷಣ PUC ಡೀಟೇಲ್ಸ್ನ ಹಾಕ್ಕೊಳ್ಳಿ. ಅಂದರೆ SLC ಆದಮೇಲೆ PUC ಡೀಟೇಲ್ಸ್ ಹಾಕ್ಕೊಳ್ಳಿ. PUC ಆದಮೇಲೆ ಡಿಗ್ರಿ ಸರ್ಟಿಫಿಕೇಟ್ ಡೀಟೇಲ್ಸ್ನ ನೀಡಬೇಕಾಗುತ್ತೆ.
ಇಲ್ಲಿ ಐತಲ್ಲ ಗ್ರ್ಯಾಜುಯೇಟ್ ಆ್ಯಂಡ್ ಡಿಗ್ರಿ ಐತಲ್ಲ ಇದನ್ನ ಡೀಟೇಲ್ಸ್ ಇರಬೇಕಾಗುತ್ತೆ. ಇಲ್ಲ ಸರ್ ನಾನು 10+2 IT ಅಥವಾ ಡಿಪ್ಲೊಮಾ ಮೇಲೆ ಈ ರೀತಿಯಾಗಿ ಹಾಕ್ತಾ ಇದ್ದೀನಿ ಅಂದರೆ ಅಂಥದ್ದು ಆಪ್ಷನ್ಸ್ ಇದೆ, ಯೂಸ್ ಮಾಡ್ಬೋದು. ಫಸ್ಟ್ ಏನು ಮಾಡಬೇಕು, SLC ಡೀಟೇಲ್ಸ್ ನೀಡಬೇಕಾಗುತ್ತೆ. ಅದಕ್ಕೆ SLC ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. SLC ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಈ ರೀತಿ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಈಗಾಗಲೇ ಮಾಹಿತಿ ಕೊಟ್ಟಿದ್ದೀನಿ, ಅದಕ್ಕೆ ಡಾಟಾ ಬಂದಿದೆ. ಇಲ್ಲಿ ನಿಮಗೆ ರಿಜಿಸ್ಟ್ರೇಷನ್ ನಂಬರ್ ಕೇಳುತ್ತೆ. ಇಲ್ಲಿ SLC ರಿಜಿಸ್ಟ್ರೇಷನ್ ನಂಬರ್ ನೀವು ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ನಿಮ್ಮ SLC ಮಾರ್ಕ್ಸ್ಗಳಿರುವಂಥ ಪ್ರತಿಯೊಂದು ಇನ್ಫಾರ್ಮೇಷನ್ ಡಾಟಾ ಫೆಚ್ ಆಗುತ್ತೆ. ಇಷ್ಟು ಇನ್ಫಾರ್ಮೇಷನ್ ಬರುತ್ತೆ. ನೀವು ಡೈರೆಕ್ಟಾಗಿ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇದು ಒಂದೇ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಮಾಡೋದಿರುತ್ತೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಅಂತ ಇರುತ್ತೆ. ಈಗಾಗಲೇ ನಾನು ಡಾಕ್ಯುಮೆಂಟ್ ಮಾಡ್ಕೊಂತ ಹೇಳಿದ್ದೀನಿ. ಆ ಒಂದು ಡಾಕ್ಯುಮೆಂಟ್ನ ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಫೈಲಿಗೆ ಹೋಗಿ SLC ಮಾರ್ಕ್ಸ್ಗಳನ್ನ ಅಪ್ಲೋಡನ್ನು ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡಿದರೆ ಅದನ್ನು ನೀವು ಅದನ್ನು ಮತ್ತೊಮ್ಮೆ ವ್ಯೂ ಆಗಿ ನೋಡ್ಕೋಬೋದು. ಇಲ್ಲಿ SLC ಮಾರ್ಕ್ಸ್ಗಳನ್ನ ಕಂಪಲ್ಸರಿ ಅಪ್ಲೋಡ್ ಮಾಡ್ಕೊಳ್ಳಿ. ಅಪ್ಲೋಡ್ ಮಾಡ್ಕೊಂಡು ಕೆಳಗೆ ಬಂದು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮದು ಅಲ್ಲಿ ಒಂದು ಟ್ಯಾಬ್ನಲ್ಲಿ ನಿಮ್ಮ ಒಂದು SLCಯ ಡೀಟೇಲ್ಸ್ ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಅಲ್ಲಿ ಹೋಗುತ್ತೆ. ಸೇವ್ ಅಂತ ಮಾಡಿರ್ತಿಲ್ಲ ಇಲ್ಲಿ ಆಟೋಮೆಟಿಕ್ಕಾಗಿ ನಿಮ್ಮದು ಆ ಟ್ಯಾಬು ಇಲ್ಲಿ ಕೆಳಗೆ ಬಂದುಬಿಡುತ್ತೆ. ನೋಡಿ SLC ಡೀಟೇಲ್ಸ್ ಬಂತಲ್ಲ ಅದು ಬರುತ್ತೆ. ಈಗ ನೆಕ್ಸ್ಟ್ ಏನು ಮಾಡೋಣ, PUC ಹಾಕೊಳ್ಳೋಣ. ನೋಡಿ ನಿನ್ನೆ ಈಗ SLC ಕಂಪ್ಲೀಟ್ ಆಯಿತು. ಈಗ PUC ಡೀಟೇಲ್ಸ್ ನೀಡಬೇಕು. ನೀಡಿ ಸಿಂಪಲ್ಲಾಗಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಮಾಡಿ ಇಲ್ಲಿ ಬೋರ್ಡ್ ಟೈಪ್ ಕೇಳುತ್ತೆ. ಫಸ್ಟನ್ನು ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮದು ಯಾವುದಿದೆ ನೋಡಿ, PUC ಬೋರ್ಡ್ ಸ್ಟೇಟ್ ಬೋರ್ಡಿಂದ ಅಥವಾ CBSE ಬೋರ್ಡ್ ಅಥವಾ ICSE ಬೋರ್ಡ್ ಅಂತ ಕೇಳಿರ್ತಾರೆ. ನಮ್ಮದು PUC ಸ್ಟೇಟ್ ಬೋರ್ಡ್ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು 2008 ಮೇಲೆ PUC ಕಂಪ್ಲೀಟ್ ಆಗಿದರೆ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ಒಂದು PUC ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ್ರೆ ಆಟೋಮೆಟಿಕ್ಕಾಗಿ ಡಾಟಾ ಬರುತ್ತೆ. ಇನ್ ಕೇಸ್ ಬರಲಿಲ್ಲ ಅಂತಂದರೆ PUC ಮ್ಯಾನ್ಯಲ್ ಎಂಟ್ರಿ ಆಗಿ ನೀವು ಮ್ಯಾನ್ಯಲ್ ಆಗಿ ಎಂಟ್ರಿ ಮಾಡ್ಕೋಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಏನಿಲ್ಲ ಇಲ್ಲಿ ಸಿಂಪಲ್ಲಾಗಿ ನಿಮ್ಮೊಂದು PUC ರಿಜಿಸ್ಟ್ರೇಷನ್ ನಂಬರು ಮತ್ತು ಪಾಸಿಂಗ್ ಇಯರು PUC ಮಾರ್ಕ್ಸ್ಗಳಲ್ಲಿ ಇರುತ್ತೆ. ಇಷ್ಟು ಡೀಟೇಲ್ಸ್ ನೀಡಿ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಒಂದು ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ನಿಮ್ಮ ಡಾಟಾ ಆಟೋಮೆಟಿಕ್ಕಾಗಿ ಬರುತ್ತೆ. ನಿಮ್ದು ಏನಾದರೂ ಡಾಟಾ ಬರಲಿಲ್ಲ ಅಂದರೆ ಮ್ಯಾನ್ಯಲ್ ಎಂಟ್ರಿ ಆಗಿ ಹಾಕ್ಕೊಳ್ಳಿ. ನಮ್ಮದು ಡಾಟಾ ಬರಲಿಲ್ಲ, ಅದಕ್ಕೆ ನಾನು ಮ್ಯಾನ್ಯಲ್ ಎಂಟ್ರಿ ಆಗಿ ಹಾಕ್ಕೊಳ್ತಾ ಇದ್ದೀನಿ. ಏನಿಲ್ಲ ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ ನಂಬರು, ಕಾಲೇಜ್ ನೇಮು, ನಿಮ್ಮ ಆ ಕಾಲೇಜ್ ಇರುವ ಸ್ಟೇಟು ಮತ್ತು ನೀವು ಯಾವ ಕೋರ್ಸ್ ತೊಗೊಂಡಿದ್ದೀನಿ ಅಂದರೆ ಕಾಮರ್ಸ್ ತೊಗೊಂಡಿದ್ದೀರಾ ಅಥವಾ ಸೈನ್ಸ್ ಅಥವಾ ಆರ್ಟ್ಸ್ ಮಾಡಿದ್ದೇನೆ ಅಂತ ಡೀಟೇಲ್ಸು, ನಂದು ರಿಸಲ್ಟ್ ಫಲಿತಾಂಶ ಅಂತ ಇರುತ್ತೆ, ಪಾಸ್ ಅಂತ ಹಾಕ್ಕೊಳ್ತೀನಿ. ಮತ್ತು ಕೋರ್ಸ್ ಕಾಂಬಿನೇಷನಲ್ಲಿ ನಾನು ಯಾವ್ಯಾವ ಒಂದು ಲ್ಯಾಂಗ್ವೇಜನ್ನು ಕಲ್ತಿದ್ದೀನಿ ಅದನ್ನು ಹಾಕ್ಕೊಳ್ಬೇಕಾಗುತ್ತೆ. ಇಲ್ಲಿ ನಿಮ್ಮದು ಮಾರ್ಕ್ಸ್ ಟೈಪ್ ಕೇಳುತ್ತೆ. ನಿಮ್ಮದು ಮಾರ್ಕ್ಸ್ ಟೈಪ್ ಅಥವಾ CGPA ಟೈಪ್ ಇದೆ ಅಂತ ನಾನು ಇಲ್ಲಿ ಮಾರ್ಕ್ಸ್ ಅಂತ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಒಟ್ಟಾರೆ ಓವರಾಲಾಗಿ ಗರಿಷ್ಠ ಅಂಕಗಳು 600ಗೆ ಒಟ್ಟಾರೆ ಗಳಿಸಿರೋ ಅಂಕಗಳು ಎಷ್ಟು ಅಂಕವನ್ನು ಪಡೆದಿದ್ದೀನಿ ಅಂತೆಲ್ಲ ಹಾಕೊಂಡಿದ್ದೀನಿ. ಹಾಕಿದ ತಕ್ಷಣ ಆಟೋಮೆಟಿಕ್ಕಾಗಿ ಇಲ್ಲಿ ಒಂದು ಶೇಕಡಾವಾರು ಒಂದು ಪರ್ಸೆಂಟೇಜ್ ಬರುತ್ತೆ. ಇಷ್ಟು ಡೀಟೇಲ್ಸ್ ಹಾಕಿದ ಮೇಲೆ ಒಂದು ನಾನು ಶೈಕ್ಷಣಿಕ ಅರ್ಹತೆ ಪೂರ್ವಕ ದಾಖಲೆ ಅಂದರೆ PUC ಮಾರ್ಕ್ಸ್ಗಳನ್ನ PDF ಫಾರ್ಮೆಟಲ್ಲಿ 2 MB ಒಳಗೆ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಂಡಿದ್ದೀನಿ. ಇಷ್ಟು ಅಪ್ಲೋಡ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಪ್ಡೇಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಮತ್ತೊಂದು ಟ್ಯಾಬ್ನಲ್ಲಿ ಅದು PUC ಡೀಟೇಲ್ಸ್ ಬರುತ್ತೆ. ಇಲ್ಲಿ ಕೆಳಗೆ ಬಂತು ನೋಡಿ PUC ಇನ್ಫಾರ್ಮೇಷನ್. ಈಗ ನಾನು ಪ್ರತಿಯೊಂದನ್ನು ನೀಡ್ಕೊಂಡಿದ್ದೆ. ಇನ್ ಕೇಸ್ ಇದರಲ್ಲಿ ಏನಾದರೂ ಮಿಸ್ಟೇಕ್ ಮತ್ತೆ ಆಗಿತ್ತಂದರೆ ಇಲ್ಲಿ ಎಡಿಟ್ ಆಪ್ಷನ್ ಇದೆ, ಅದನ್ನು ಎಡಿಟನ್ನು ಮಾಡ್ಕೋಬೋದು. ಇಷ್ಟು ಹಾಕ್ಕೊಳ್ಳಿ. ಮತ್ತು ಮೇಲೆ ಬನ್ನಿ. ಈಗ SLC ಆಯಿತು, PUC ಡೀಟೇಲ್ಸ್ ಆಯಿತು. ಈಗ ನೆಕ್ಸ್ಟು ಡಿಗ್ರಿ ಡೀಟೇಲ್ಸು. ನಮ್ಮದು ಗ್ರ್ಯಾಜುಯೇಟ್ ಮತ್ತು ಡಿಗ್ರಿ ಕಂಪ್ಲೀಟ್ ಆಗಿದೆ ಅಂದರೆ ಇಲ್ಲಿ ಗ್ರ್ಯಾಜುಯೇಟ್ ಆ್ಯಂಡ್ ಡಿಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ UG ರಿಜಿಸ್ಟ್ರೇಷನ್ ನಂಬರ್ ಕೇಳ್ತಾ ಇದೆ. ನಿಮ್ಮದು ರಿಜಿಸ್ಟ್ರೇಷನ್ ನಂಬರ್ ಏನಿರುತ್ತೆ ಡಿಗ್ರಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ. ಇದು ಎಲ್ಲ ಮ್ಯಾನ್ಯಲ್ ಆಗಿ ನೀಡಬೇಕಾಗುತ್ತೆ. ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ನಿಮ್ಮ ಯೂನಿವರ್ಸಿಟಿ ಯಾವುದೇ ಯೂನಿವರ್ಸಿಟಿನ ಇಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಇದಾದ ತಕ್ಷಣ ನಿಮ್ಮದು ಆ ಒಂದು ಡಿಗ್ರಿ ಕಾಲೇಜು ಯಾವ ಸ್ಟೇಟ್ನಲ್ಲಿದೆ ಮತ್ತು ಯಾವ ಒಂದು ಕೋರ್ಸ್ನ ನೀವು ಇಲ್ಲಿ ತೊಗೊಂಡಿದ್ದೀರಾ ಅಂತೆಲ್ಲ ಆಪ್ಷನ್ಸ್ ಇರುತ್ತೆ ನೋಡಿ. ಪ್ರತಿಯೊಂದು ಇದೆ. ಬ್ಯಾಚುಲರ್ ಆಫ್ ಆರ್ಟ್ಸು, ಬ್ಯಾಚುಲರ್ ಆಫ್ ಕಾಮರ್ಸು, ಬ್ಯಾಚುಲರ್ ಆಫ್ ಸೈನ್ಸು, ಪ್ರತಿಯೊಂದು ಇಲ್ಲಿ ನಿಮಗೆ ಡಿಗ್ರಿ ಬರುತ್ತೆ. ನಾನು ಬ್ಯಾಚುಲರ್ ಆಫ್ ಆರ್ಟ್ಸ್ ಕಂಪ್ಲೀಟ್ ಮಾಡಿದರೆ ಇದನ್ನು ಚೂಸ್ ಮಾಡ್ಕೊಳ್ಳಿ. ಮತ್ತು ಅಲ್ಲಿ ಕೋರ್ಸ್ನಲ್ಲಿ ಡಿಗ್ರಿಯಲ್ಲಿ ಯಾವ ಒಂದು ಕಾಂಬಿನೇಷನ್ ಮೂಲಕ ಕಂಪ್ಲೀಟ್ ಮಾಡಿದರೆ ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ರಿಸಲ್ಟ್ ಫಲಿತಾಂಶವನ್ನು ಇಲ್ಲಿ ಪಾಸ್ ಆಗಿದ್ದರೆ ಅಥವಾ ಇನ್ನೂ ಪಾಸ್ಡ್ ಇಲ್ಲ ಫರ್ಸಿಂಗ್ ಅಂದರೆ ಫೈನಲ್ ಇಯರ್ ನೀವೇನಾದರೂ ಡಿಗ್ರಿ ಇದ್ದರೆ ಇದನ್ನು ಕೆಳಗಿಂದು ಚೂಸ್ ಮಾಡ್ಕೋಬೇಕಾಗುತ್ತೆ. ಇಲ್ಲ ಸರ್ ನಾನು ಡಿಗ್ರಿ ಪಾಸ್ಡ್ ಆಗಿದೆ ಅಂದರೆ ಪಾಸ್ಡ್ ಅಂತ ಹಾಕ್ಕೊಳ್ಳಿ. ಅಂದರೆ ಫೈನಲ್ ಇಯರ್ ಅಭ್ಯರ್ಥಿಗಳು ಹಾಕ್ಕೋಬೋದು. ಬಟ್ ಒಂದು ಅಪ್ಲಿಕೇಶನ್ ಪ್ರೊಸೆಸ್ ಮುಗಿಯೋದ್ರೊಳಗೆ ಅವ್ರದ್ದು ಡಿಗ್ರಿ ರಿಸಲ್ಟ್ ಬರಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಳ್ಳಿ. ಮತ್ತು ಮಾರ್ಕ್ಸ್ ಟೈಪ್ ಕೇಳ್ತಾ ಇದೆ. ಇಲ್ಲಿಂದ CGPA ಮೂಲಕ ಮಾರ್ಕ್ಸ್ ಇದ್ದರೆ ಅದನ್ನು ಹಾಕೋಬೋದು. ಇಲ್ಲ ನಾರ್ಮಲ್ ಪರ್ಸೆಂಟೇಜ್ ಮೇಲೆ ಮಾರ್ಕ್ಸ್ ಮೇಲೆ ಇದ್ದರೆ ಮಾರ್ಕ್ಸ್ ಮೇಲೆ ಹಾಕೋಬೋದು. ಒಟ್ಟಾರೆ ನಿಮಗೆ 6 ಸೆಮ್ನಲ್ಲಿ ಗರಿಷ್ಠ ಅಂಕಗಳು ಇರುತ್ತೆ ಮತ್ತು ಗರಿಷ್ಠ ಅಂಕಕ್ಕೆ ಎಷ್ಟು ಅಂಕ ಪಡೆದಿದ್ದೀನಿ ಅಂತ 6 ಸೆಮ್ನಲ್ಲಿ ಇದನ್ನು ಇನ್ಫಾರ್ಮೇಷನ್ ಇರುತ್ತೆ. ಅದನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಅಲ್ಲಿ ಎಲ್ಲ ಸೆಮಿಸ್ಟರ್ದು ಇರುತ್ತೆ. ಅವರು
ಅದನ್ನು ಪ್ಲಸ್ ಮಾಡಿರ್ತಾರೆ, ಇಷ್ಟನ್ನು ಹಾಕೋಬೇಕಾಗುತ್ತೆ. ಇದಾದ ತಕ್ಷಣ CGPR ಹಾಕೋಬೋದು, ಅಥವಾ ಒಂದು ಪರ್ಸೆಂಟೇಜ್ ಅದೇ 6M ಇರುತ್ತೆ ಅದನ್ನು ಹಾಕ್ಕೊಳ್ಳಿ, ಅಥವಾ ಒಂದು ಪ್ರೊವಿಷನಲ್ ಸರ್ಟಿಫಿಕೇಟಲ್ಲಿ ಪರ್ಸೆಂಟೇಜ್ ಇರುತ್ತೆ ಅದನ್ನಾದರೂ ಹಾಕೋಬೋದು. ಇದಾದ ತಕ್ಷಣ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಸಪೋರ್ಟ್ ಡಾಕ್ಯುಮೆಂಟ್, ಈಗಾಗಲೇ ನಾನು ಹೇಳಿದೆ ಇಲ್ಲಿ ನಿಮ್ಮದು 6 ಸೆಮಿಸ್ಟರ್ ಸರ್ಟಿಫಿಕೇಟ್ ಮತ್ತು ಒಂದು ಪ್ರೊವಿಷನಲ್ ಸರ್ಟಿಫಿಕೇಟ್, ಟೋಟಲ್ ಆಗಿ 7 ಸರ್ಟಿಫಿಕೇಟ್ ಒಂದೇ PDF ಅಪ್ಲೋಡ್ ಮಾಡಬೇಕು. ನಾನು ವಿಡಿಯೋದಲ್ಲಿ ಹೆಂಗೆ ಮಾಡಬೇಕಂತ ಹೇಳ್ತೀನಿ, ಅದನ್ನು ನೋಡ್ಕೊಂಡು PDF ಅಪ್ಲೋಡ್ ಮಾಡ್ಕೊಳ್ಳಿ. ಮತ್ತು ಈ ಡಿಗ್ರಿ ಕೋರ್ಸ್ ಡ್ಯೂರೇಷನ್ ಅಥವಾ ಒಂದು ಕೋರ್ಸ್ ಅವಧಿ ಎಷ್ಟಿದೆ, 3 ಇಯರ್ಸ್ ಇದೆ, 3 ಇಯರ್ಸ್ ಈ ರೀತಿಯಾಗಿ ನೀವು ಹಾಕೋಬೇಕಾಗುತ್ತೆ. ಇಷ್ಟು ಡೀಟೇಲ್ಸನ್ನು ನೀಡ್ಕೊಂಡು ಸೇವ್ ಮೇಲೆ ಕ್ಲಿಕ್ಕನ್ನು ಮಾಡ್ಕೊಳ್ಳಿ. ನೋಡಿ, ಸೇವನ್ನು ಕ್ಲಿಕ್ ಮಾಡಿದ ತಕ್ಷಣ 3 ಡೀಟೇಲ್ಸ್ ಇನ್ಫಾರ್ಮೇಷನ್ ಈಗ ಅದು ನೋಡಿ. ಮೊದಲೇದಾಗಿ SLC ನಾನು ಡೀಟೇಲ್ಸ್ನ ಹಾಕೊಂಡಿದ್ದೆ, ಈಗ PUC ಹಾಕೊಂಡೆ, PUC ಆದಮೇಲೆ ಡಿಗ್ರಿ ಹಾಕೊಂಡಿದ್ದೆ. ಟೋಟಲಾಗಿ ಈಗ ಕಂಪ್ಲೀಟಾಗಿ ಎಲ್ಲ ಇನ್ಫಾರ್ಮೇಷನ್ ಕ್ವಾಲಿಫಿಕೇಷನ್ಗೆ ಆಯಿತು. ಈಗ ಇದಾದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಈ ರೀತಿ ಪೇಜ್ ಓಪನ್ ಆಗುತ್ತೆ. ನೆಕ್ಸ್ಟು ಮೀಸಲಾತಿಯ ವಿವರವನ್ನು ಡೀಟೇಲ್ಸನ್ನು ನೀಡಬೇಕಾಗುತ್ತೆ. ನೋಡ್ಕೊಳ್ಳೋಣ ಸ್ಪೀಡಾಗಿ. ನೀವು ಮೀಸಲಾತಿಯನ್ನು ಕ್ಲೇಮ್ ಮಾಡ್ತಿದ್ದೀರಾ, ನೀವೇನಾದರೂ ಜನರಲ್ ಮೆರಿಟ್ ಅಭ್ಯರ್ಥಿ ಆಗಿದ್ದರೆ ಇದನ್ನು ನೋ ಅಂತ ಹಾಕ್ಕೊಳ್ಳಿ. ಯಾವುದೇ ರೀತಿ ಮೀಸಲಾತಿ ಇಲ್ಲ ಅಂದರೆ, ಇಲ್ಲ ಸರ್ ನಾನು SC ST OBC ಕ್ಯಾಟಗರಿಗಳಿಗೆ ರಿಸರ್ವೇಷನ್ ಬೇಕು ಅಂದರೆ ಸಿಂಪಲ್ ಆಗಿ ಇಲ್ಲಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಸ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ 2 ಆಪ್ಷನ್ಸ್ ಬರುತ್ತೆ. ನಿಮ್ಮದು ಕ್ಯಾಟಗರಿಯ ಡೀಟೇಲ್ಸ್ನ ಮ್ಯಾನ್ಯುವಲ್ ಎಂಟ್ರಿ ಮಾಡ್ತಿದ್ರೆ ಮ್ಯಾನ್ಯುವಲ್ ಎಂಟ್ರಿ ಮಾಡ್ಬೋದು. ಆದಷ್ಟು ಫಸ್ಟ್ ಪ್ರಿಫರೆನ್ಸು ಕಂಪ್ಯೂಟರ್ ಮೂಲಕ ಸ್ವಯಂ ಚಾಲಿತ ವಿವರವನ್ನು ಪಡೆಯಿರಿ. ಅಂದರೆ ನಿಮ್ಮದು RD ನಂಬರ್ ಹಾಕಿದರೆ ಆಟೋಮೆಟಿಕ್ಕಾಗಿ ಡಾಟಾ ಬರುತ್ತಲ್ಲ, ಅದಕ್ಕೆ ಇದನ್ನು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡ್ಕೊಳ್ಳಿ. ಇದನ್ನು ಚೂಸ್ ಮಾಡ್ಕೊಂಡ್ರೆ ನಿಮ್ಮ ಒಂದು ಕಾಸ್ಟ್ ಸರ್ಟಿಫಿಕೇಟ್ ಇರುತ್ತಲ್ಲ, ಆ ಒಂದು ಕಾಸ್ಟ್ ಸರ್ಟಿಫಿಕೇಟ್ ನಂಬರ್ನ ಹಾಕಿಬಿಡಿ. ಇಲ್ಲಿ RD ನಂಬರ್ನ ಹಾಕೊಂಡು ಇಲ್ಲಿ ಗೆಟ್ ಡಾಟಾ ಅಂತ ಆಪ್ಷನ್ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಾಟಾ ಮೇಲೆ ಕ್ಲಿಕ್ ಮಾಡಿದರೆ ಡಾಟಾ ಸೇವ್ಡ್ ಅಂತ ಬರುತ್ತೆ. ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಏನು ಕಾಸ್ಟ್ ಸರ್ಟಿಫಿಕೇಟ್ನಲ್ಲಿರುವಂಥ ಇನ್ಫಾರ್ಮೇಷನ್ ಬಂದುಬಿಡುತ್ತೆ. ನೋಡಿ, ಅರ್ಜಿದಾರರ ಹೆಸರಾಗಿರ್ಬೋದು, ಯಾವ ಒಂದು ರಿಸರ್ವೇಷನ್ ಒಳಗೆ ಅವ್ರದ್ದು ಬರುತ್ತೆ, ಶೆಡ್ಯೂಲ್ ಟ್ರೈಬ್ ST ಅಂತ ಆಟೋಮೆಟಿಕ್ಕಾಗಿ ಬಂತು, ಮತ್ತು ಅವ್ರದ್ದು ಕ್ಯಾಸ್ಟ್ ಯಾವುದು ಅಂತ ಬರುತ್ತೆ, ಮತ್ತು ಅವ್ರದ್ದು ಆಟೋಮೆಟಿಕ್ಕಾಗಿ ಇನ್ಕಮ್ ಎಷ್ಟಿದೆ, ಮತ್ತು ಆ ಒಂದು ಸರ್ಟಿಫಿಕೇಟ್ ಇಶ್ಯೂ ಡೇಟ್ ಏನದು, ಪ್ರತಿಯೊಂದು ಇನ್ಫಾರ್ಮೇಷನ್ ಆಟೋಮೆಟಿಕ್ಕಾಗಿ ಬಂದುಬಿಡುತ್ತೆ. ಬಂದ ತಕ್ಷಣ ಕೆಳಗೆ ಸ್ಕ್ರೋಲ್ ಮಾಡಿ, ಏನಿಲ್ಲ ಸಿಂಪಲ್ಲಾಗಿ ಏನೊಂದು RD ನಂಬರ್ ನೀಡಿದಲ್ಲ ಕಾಸ್ಟ್ ಸರ್ಟಿಫಿಕೇಟ್, ಆ ಒಂದು ಡಾಕ್ಯುಮೆಂಟ್ನ ಇಲ್ಲಿ 2 MB ಒಳಗೆ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇಷ್ಟು ಒಂದು ರಿಸರ್ವೇಷನ್ ಕ್ಯಾಟಗರಿಗೆ ಸಂಬಂಧಪಟ್ಟಂಗೆ RD ನಂಬರ್ ಹಾಕಿ ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡ್ಕೊಂಡು ಡಾಟಾ ಆಟೋಮೆಟಿಕ್ಕಾಗಿ ಬಂದಿರುತ್ತೆ, ಡಾಕ್ಯುಮೆಂಟ್ ಅಪ್ಲೋಡ್ ಮಾಡ್ಕೊಳ್ಳಿ. ಇಷ್ಟಾದ ತಕ್ಷಣ ನೆಕ್ಸ್ಟು ನೀವು ಮಾಜಿ ಸೈನಿಕ ಅಭ್ಯರ್ಥಿ, ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಕ್ಯಾಂಟ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ, ಇನ್ ಕೇಸ್ ಇಲ್ಲ ಆದರೆ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೀವು ಯುದ್ಧದಂತಹ ಕಾರ್ಯಾಚರಣೆಯಲ್ಲಿ ಮಾಡಿದ ಅಥವಾ ಶಾಶ್ವತ ಅಂಗವಿಕಲತೆ ಹೊಂದಿದ ಸೈನಿಕ ಅವಲಂಬಿತಿದ್ದಾರೆ ಅಂತ ಕೇಳ್ತಾರೆ. ಅಂದರೆ ನೀವು ಯುದ್ಧದಲ್ಲಿ ಯಾವುದಾದ್ರೂ ಸೈನಿಕರಾಗಿ ಅಂಗವಿಕಲ ಆಗಿದ್ದಾರೆ ಅಂಥ ಅಭ್ಯರ್ಥಿಗಳಿಗೆ ಎಸ್ ಅಂತ ಹಾಕೊಂಡು ನೀವು ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಲ್ಲ ಸರ್ ನಾನು ಯಾವುದೇ ರೀತಿ ಇದಕ್ಕೆ ಅಪ್ಲಿಕೇಬಲ್ ಆಗಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಗ್ರಾಮೀಣ ಮೀಸಲಾತಿಯನ್ನು ಕೇಳುತ್ತಿರುವಿರಾ ಅಂತ ಕೇಳ್ತಾರೆ. ಅಂದರೆ ರೂರಲ್ ರಿಸರ್ವೇಷನ್ ಬೇಕಾ ಅಂತ ಕೇಳ್ತಾರೆ. ನಿಮಗೇನಾದರೂ ಇನ್ ಕೇಸ್ ಬೇಕಾದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ನಿಮ್ಮದು ಗ್ರಾಮೀಣ ಒಂದು ಸರ್ಟಿಫಿಕೇಟ್ ಇರುತ್ತಲ್ಲ, ಅದನ್ನು ತೆಗೆಸಿರ್ತಿರಲ್ಲ, ಆ ಒಂದು ಸರ್ಟಿಫಿಕೇಟ್ನಲ್ಲಿ ಅದು PDF ಫಾರ್ಮೆಟಲ್ಲಿ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಯೋಜನಾ ನಿರಾಶ್ರಿತ ಅಭ್ಯರ್ಥಿ ಮೀಸಲಾತಿ ಕೋರುತ್ತಿದ್ದೀರಾ ಅಂದರೆ PDP ರಿಸರ್ವೇಷನ್ಸ್ ನಿಮಗೆ ಬೇಕಾದರೆ ಎಸ್ ಅಂತ ಹಾಕೊಂಡ್ರೆ ಆ ಒಂದು ಸರ್ಟಿಫಿಕೇಟ್ ಇರುತ್ತೆ, ಆ ಒಂದು ಸರ್ಟಿಫಿಕೇಟ್ನ ಇಲ್ಲಿ ಅಪ್ಲೋಡನ್ನು ಮಾಡ್ಕೊಳ್ಳಿ. ಇದಾದ ತಕ್ಷಣ ನೀವು ಕನ್ನಡ ಮಾಧ್ಯಮ ವಿದ್ಯಾರ್ಥಿ ಮೀಸಲಾತಿ ಪಡೆಯುತ್ತಿದ್ದೀರಾ ಅಂತ ಕೇಳುತ್ತೆ. ನೀವು ಕನ್ನಡ ಮೀಡಿಯಂ ಸ್ಟೂಡೆಂಟ್ ಆಗಿದ್ದರೆ ರಿಸರ್ವೇಷನ್ ಬೇಕಾದರೆ ಎಸ್ ಅಂತ ಹಾಕೊಂಡ್ರೆ ನಿಮ್ಮದು ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರುತ್ತೆ, ಒಂದು ಕನ್ನಡ ಮಾಧ್ಯಮ ಒಂದು ಸರ್ಟಿಫಿಕೇಟ್ ತೆಗೆಸಿರ್ತೀರ ಕಾಲೇಜಲ್ಲಿ ಸ್ಕೂಲಲ್ಲಿ, ಅದನ್ನು ನೀವು ಇಲ್ಲಿ ಡಾಕ್ಯುಮೆಂಟಾಗಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಹೈದರಾಬಾದ್ ಕರ್ನಾಟಕ ಮೀಸಲಾತಿ ಕೋರುತ್ತಿದ್ದೀರಾ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಆ ಒಂದು ಸರ್ಟಿಫಿಕೇಟನ್ನು ನೀವು ಇಲ್ಲಿ ಅಪ್ಲೋಡನ್ನು ಮಾಡಬೇಕಾಗುತ್ತೆ. ಅದರ ಜೊತೆಗೆ ಆ ಒಂದು ಡೀಟೇಲ್ಸನ್ನು ನೀವು ಡಾಟಾ ಮೂಲಕ ಸ್ವಯಂ ಚಾಲಿತ ವಿವರಣ ಪಡೆದು ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಲ್ಲ ಸರ್ ನಾನು ಯಾವುದೇ ರೀತಿ ಹೈದರಾಬಾದ್ ಕರ್ನಾಟಕ ಬರ್ತಾ ಇಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ, ಬಂದರೆ ಎಸ್ ಅಂತ ಹಾಕೊಂಡು ಇನ್ಫಾರ್ಮೇಷನ್ನ ಹಾಕ್ಕೊಳ್ಳಿ. ಇದಾದ ತಕ್ಷಣ ನೆಕ್ಸ್ಟು ವಯೋಮಿತಿ ಸಡಿಲಿಕೆ ನೀವೇನಾದರೂ ಕೋರುವಿರಾ ಅಂತ ಕೇಳಿರ್ತಾರೆ. ನೀವೇನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಕಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಮತ್ತು ವಯೋಮಿತಿ ಸಡಿಲಿಕೆ ಯಾರಿಗೆ ಇದು ಏಜ್ ರಿಲ್ಯಾಕ್ಷನ್ಸ್ ಇದೆ ಅಂದರೆ ಇಷ್ಟು ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ನೋಡಿ, ಇಲ್ಲಿ NCC ಇನ್ಸ್ಟ್ರಕ್ಟರ್ ಆಗಿರ್ಬೋದು, ಸೆನ್ಸಸ್ ಆಗಿರ್ಬೋದು, ಇಂಥ ಅಭ್ಯರ್ಥಿಗಳಿಗೆ ಮಾತ್ರ ಇರುತ್ತೆ. ನಿಮಗೆ ಇನ್ನುಳಿದ ನಾರ್ಮಲ್ ಪೀಪಲ್ಸ್ಗೆ ಯಾವುದೇ ರೀತಿ ಇದು ಒಂದು ಏಜ್ ರಿಲ್ಯಾಕ್ಷನ್ಸ್ ಇಲ್ಲ. ಇಂಥ ಅಭ್ಯರ್ಥಿಗಳಿಗೆ ಮಾತ್ರ ಏಜ್ ರಿಲ್ಯಾಕ್ಷನ್ಸ್ ಇರುತ್ತೆ. ನಿಮಗೇನಾದರೂ ಏಜ್ ರಿಲ್ಯಾಕ್ಷನ್ಸ್ ಬೇಡ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೋಬೋದು. ಎಸ್ ಹಾಕೊಂಡ್ರೆ ಅದಕ್ಕೆ ಏಜ್ ರಿಲ್ಯಾಕ್ಷನ್ಗೆ ಸಂಬಂಧಪಟ್ಟಂಗೆ ಸರ್ಟಿಫಿಕೇಟ್ನ ನೀವು ಅಪ್ಲೋಡನ್ನು ಮಾಡಬೇಕು. ಇಲ್ಲ ಸರ್ ನನಗೆ ಯಾವುದೇ ರೀತಿ ಏಜ್ ರಿಲ್ಯಾಕ್ಷನ್ಸ್ ಬೇಡ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಳ್ಳಿ. ಇಷ್ಟು ಹಾಕೋರಿ. ಇದಾದ ತಕ್ಷಣ ನೆಕ್ಸ್ಟ್ ನೀವು ಸರ್ಕಾರಿ ನೌಕರರ ಅಂತ ಕೇಳ್ತಾರೆ. ಈಗಾಗಲೇ ನೀವು ಗೌರ್ಮೆಂಟ್ ಎಂಪ್ಲಾಯ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಆದರೆ ನೋ ಅಂತ ಹಾಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಅದಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಇನ್ಫಾರ್ಮೇಷನ್ ಮತ್ತು ದಾಖಲಾತಿಗಳು ಅಪ್ಲೋಡ್ ಮಾಡೋದಿರುತ್ತೆ. ಇಲ್ಲ ಸರ್ ಯಾವುದೇ ರೀತಿ ಒಂದು ಸರ್ಕಾರಿ ನೌಕರರಲ್ಲಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೋಬೇಕಾಗುತ್ತೆ. ಇದಾದ ತಕ್ಷಣ ನೀವು ವಿಕಲಚೇತನ ಅಭ್ಯರ್ಥಿ ಆಗಿದ್ದರೆ, ಫಿಸಿಕಲ್ ಹ್ಯಾಂಡಿಕ್ಯಾಪ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ.
ಹಾಕೊಂಡ್ಮೇಲೆ ಅದನ್ನೆಲ್ಲ ಡೀಟೇಲ್ಸನ್ನು ನೀಡಬೇಕು. ಇಲ್ಲ ಸರ್ ನಾನು ಯಾವುದೇ ರೀತಿ ವಿಕಲಚೇತನ ಅಭ್ಯರ್ಥಿ ಅಲ್ಲ ಅಂದರೆ ಸಿಂಪಲ್ಲಾಗಿ ನೋಂದು ಹಾಕೊಳ್ಳಿ. ಇಷ್ಟು ಡೀಟೇಲ್ಸನ್ನು ನೀವು ಹಾಕೊಂಡು ಎಲ್ಲ ಡಾಕ್ಯುಮೆಂಟ್ PDF ಫಾರ್ಮೆಟಲ್ಲಿ ಅಪ್ಲೋಡ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಒಂದು ಸೇವ್ ಅಂತ ಕ್ಲಿಕ್ ಮಾಡ್ಕೊಂಡು ಅದಾದ ತಕ್ಷಣ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೋಡಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟು ಒಂದು ಎಕ್ಸ್ಪೀರಿಯನ್ಸ್ ಡೀಟೇಲ್ಸ್ ಅನುಭವದ ವಿವರವನ್ನು ನೀಡಬೇಕಾಗುತ್ತೆ. ಇನ್ ಕೇಸ್ ನಿಮಗೆ ಏನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಅದನ್ನು ಇನ್ಫಾರ್ಮೇಷನ್ ನೀಡ್ಬೋದು. ಇಲ್ಲ ಸರ್ ನಂದು ಯಾವುದೇ ರೀತಿ ವರ್ಕ್ ಎಕ್ಸ್ಪೀರಿಯನ್ಸ್ ಇಲ್ಲಾಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಂಡು ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಮೇಲೆ ಕ್ಲಿಕ್ ಮಾಡಿ ಕೆಳಗೆ ಸ್ಕ್ರೋಲ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಒಂದು ಇತರ ಡೀಟೇಲ್ಸ್ ನೀಡಬೇಕಂದ್ರೆ ಅದರ್ಸ್ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇಲ್ಲಿ ಎರಡೇ ಆಪ್ಷನ್ಸ್ ಇದೆ. ನೀವು ಯಾವುದೇ ಕ್ರಿಮಿನಲ್ ಪ್ರಕರಣದಲ್ಲಿ ಶಿಕ್ಷೆಗೆ ಒಳಗಾಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇನ್ ಕೇಸ್ ಇಲ್ಲ ಅಂದರೆ ನೀವು ನೋ ಅಂತ ಹಾಕೋಬೇಕು. ಎಸ್ ಯಾಕಂದರೆ ಅದಕ್ಕೆ ಯಾವುದೋ ಒಂದು ಕ್ರಿಮಿನಲ್ ಪ್ರಕರಣ ಡೀಟೇಲ್ಸ್ ಇನ್ಫಾರ್ಮೇಷನ್ ನೀಡಬೇಕಾಗುತ್ತೆ. ಇದಾದ ತಕ್ಷಣ ನೆಕ್ಸ್ಟು KPSC ಅಥವಾ ಯಾವುದೇ ಇತರ ಆಯ್ಕೆ ಪ್ರಕ್ರಿಯೆಯಿಂದ ನಿಮ್ಮನ್ನು ಡಿಬಾರ್ ಮಾಡಲಾಗಿದೆ. ನೀವು ಯಾವುದಾದ್ರೂ KPSC ಆಗಿರ್ಬೋದು, ಯಾವುದೇ ರೀತಿ ಒಂದು ಎಕ್ಸಾಮಿನೇಷನಲ್ಲಿ ನೀವೇನಾದರೂ ಡಿಬಾರ್ ಆಗಿದ್ದರೆ ಎಸ್ ಅಂತ ಹಾಕೊಂಡು ಯಾವ ಒಂದು ಆಗಿದೆಯಲ್ಲ ಅದರದ್ದು ಇನ್ಫಾರ್ಮೇಷನ್ ನೀಡಬೇಕು. ಇಲ್ಲ ಸರ್ ನಾನು ಯಾವುದೇ ರೀತಿ KPSCಯಿಂದ ಅಥವಾ ಇನ್ನೂ ಯಾವುದೇ ರೀತಿಯಾಗಿ ನಾನು ಡಿಬಾರ್ ಆಗಿಲ್ಲ ಅಂದರೆ ಸಿಂಪಲ್ಲಾಗಿ ನೋ ಅಂತ ಹಾಕೊಂಡು ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ನಿಮಗೆ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಾಗೆ ಇನ್ಫಾರ್ಮೇಷನ್ಸ್ ಕೇಳುತ್ತೆ. ಏನೇನು ಇನ್ಫಾರ್ಮೇಷನ್ ಇದೆ ಅಂತ ನಾವು ಕ್ಲಿಯರಾಗಿ ನೋಡ್ಕೋಣ. ನೋಡಿ ಮೊದಲನೇದಾಗಿ ನಿಮ್ಮ ಶಿಕ್ಷಣದಲ್ಲಿ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದ್ದೀರಾ ಅಂತ ಕೇಳಿರ್ತಾರೆ. ಅಂದರೆ ನಿಮ್ಮ ಒಂದು ಶಿಕ್ಷಣದಲ್ಲಿ ಏನಾದರೂ ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿದರೆ ಎಸ್ ಅಂತ ಹಾಕೋಬೇಕು. ಇನ್ ಕೇಸ್ ಇಲ್ಲ ಆದರೆ ನೋ ಅಂತ ಹಾಕೋಬೇಕು. ನೋಡಿ ಆದಷ್ಟು ಅಭ್ಯರ್ಥಿಗಳು SLC ಕನ್ನಡ ಲ್ಯಾಂಗ್ವೇಜನ್ನು ಓದಿರ್ತಾರೆ, ಅದಕ್ಕೆ ಎಸ್ ಅಂತ ಹಾಕ್ಕೊಳ್ಳಿ. ನೋಡಿ ಎಸ್ ಅಂತ ಹಾಕೊಂಡ್ರೆ ನಿಮಗೆ ನೋಡಿ ಅಧ್ಯಯನ ಮಾಡಿದ ಒಂದನ್ನು ಆಯ್ಕೆ ಮಾಡಿ. ಅಂದರೆ ಚೂಸ್ ಎನಿ ಒನ್ ಸ್ಟಡಿಡ್ ಇನ್ ಕ್ವಾಲಿಫಿಕೇಷನ್. ಯಾವ ಒಂದು ಕ್ವಾಲಿಫಿಕೇಷನಲ್ಲಿ ಕನ್ನಡ ಭಾಷೆಯನ್ನು ನೀವು ಅಧ್ಯಯನ ಮಾಡಿದ್ದೀರಿ ಅಂತ ಕೇಳಿರ್ತಾರೆ. ಅಂದರೆ SLC ನೀವು ಈಗಾಗಲೇ ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡ ಸಬ್ಜೆಕ್ಟ್ ಕಲ್ತಿದ್ರೆ SLC ಅಂತ ಚೂಸ್ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು SLC ಕನ್ನಡ ಲ್ಯಾಂಗ್ವೇಜ್ ಕಲಿತೇ ಇಲ್ಲ, ಹೈಯರ್ ದೆನ್ ಕ್ವಾಲಿಫಿಕೇಷನಲ್ಲಿ ನಾನು ಒಂದು ಕನ್ನಡ ಲ್ಯಾಂಗ್ವೇಜನ್ನು ಕಲ್ತಿದ್ದೀನಿ ಅಂದರೆ ಅಂಥ ಅಭ್ಯರ್ಥಿಗಳು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಬೇಕು. ಆದಷ್ಟು SSLCಯಲ್ಲಿ ನಮ್ಮದು ಕನ್ನಡ ಲ್ಯಾಂಗ್ವೇಜ್ ಕಲ್ತಿರ್ತಾರೆ, SSLC ಅಂತ ಹಾಕ್ಕೊಳ್ಳಿ. SSLC ಅಂತ ಹಾಕ್ಕೊಂಡು ನೆಕ್ಸ್ಟ್ ಏನು ಕೇಳ್ತಾ ಇದ್ದರೆ ಈ ಒಂದು ಕನ್ನಡ ಭಾಷೆಯು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕಲ್ತಿದ್ದೀರಾ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಓದಿದ್ದೀರಾ ಅಂತ ಕೇಳ್ತಾರೆ. ನಾವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಓದಿರ್ತೀವಿ, ಅದಕ್ಕೆ ಫಸ್ಟ್ ಲ್ಯಾಂಗ್ವೇಜನ್ನು ಹಾಕ್ಕೊಳ್ಳಿ. ಇನ್ ಕೇಸ್ ನೀವು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ಏನಾದರೂ ಓದಿದರೆ ನೀವು ಇದನ್ನು ಹಾಕೋಬೋದು. ನಾವು ಫಸ್ಟ್ ಲ್ಯಾಂಗ್ವೇಜ್ ಆಗಿ ಕನ್ನಡನ ಓದಿದ್ದೀವಿ ಅಂತ ಹಾಕ್ಕೊಳ್ಬೇಕಾಗುತ್ತೆ. ಹಾಗೊಂದು ಏನಿಲ್ಲ ಸಿಂಪಲ್ಲಾಗಿ ರಿಜಿಸ್ಟ್ರೇಷನ್ ನಂಬರ್ನ ಹಾಕ್ಕೊಳ್ಳಿ ಮತ್ತು ಆ ಒಂದು SLC ಮಾರ್ಕ್ಸ್ ಕಾರ್ಡನ್ನು ಈಗಾಗಲೇ PDF ಮಾಡಿರ್ತೀರಲ್ಲ ಅದನ್ನು ಇಲ್ಲಿ ಬಂದು ಅಪ್ಲೋಡನ್ನು ಮಾಡ್ಕೊಳ್ಳಿ. ಈ ರೀತಿಯಾಗಿ SSLCಯಲ್ಲಿ ಕನ್ನಡ ಭಾಷೆಯನ್ನು ಓದಿದರೆ ಅಂಥ ಅಭ್ಯರ್ಥಿಗಳು ಈ ರೀತಿಯಾಗಿ ಒಂದು ಪ್ರೊಸೆಸ್ನ ಫಾಲೋ ಮಾಡ್ಕೊಳ್ಳಿ. ಇಲ್ಲ ಸರ್ ನಾನು SSLCಯಲ್ಲಿ ಕನ್ನಡ ಲ್ಯಾಂಗ್ವೇಜ್ ಕಲ್ತಿಲ್ಲ ಅಂದರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಂದ್ರೆ ಇಲ್ಲಿ ನೋ ಅಂತ ಹಾಕ್ಕೊಳ್ಳಿ. ನಾನು ಕನ್ನಡ ಭಾಷೆಯನ್ನು ಅಧ್ಯಯನ ಮಾಡಿಲ್ಲ ಅಂದಾಗೆ ನೋ ಅಂತ ಹಾಕ್ಕೊಳ್ಳಿ. ಹಾಕೊಂಡ ತಕ್ಷಣ ಮತ್ತೊಂದು ಬರುತ್ತೆ ಆಪ್ಷನ್ಸ್ ಏನು ಬರುತ್ತೆ ನೋಡ್ಕೊಳ್ಳಿ. ನೋಡಿ 2022 ನಂತರ ನಡೆದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿದ್ದರೆ ಅಥವಾ ಯಾವುದೇ ಪ್ರಾಧಿಕಾರದಿಂದ ನಡೆಸಿದ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ನೀವೇನಾದರೂ ಉತ್ತೀರ್ಣರಾಗಿದ್ದೀರಾ ಅಂತ ಇಲ್ಲಿ ಕೇಳಿರ್ತಾರೆ. ಅಂಥ ಅಭ್ಯರ್ಥಿಗಳು ನೀವೇನಾದರೂ ಕನ್ನಡ ಭಾಷೆ ಎಕ್ಸಾಮಿನೇಷನ್ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನಡೆಸ್ತಾರಲ್ಲ KA ಮತ್ತು KPSC ಅವರು, ಅದನ್ನು ಬರೆದು ಪಾಸಾಗಿ ಸರ್ಟಿಫಿಕೇಟ್ ನಿಮ್ಮ ಬಳಿ ಏನಾದರೂ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ಸರ್ ನಾನು ಕನ್ನಡ ಭಾಷೆಯಿಂದ ಕಡ್ಡಾಯ ಎಕ್ಸಾಮಿನೇಷನ್ನೂ ಬರೆದಿಲ್ಲ ಅಂದರೆ ನೀವು ಸಿಂಪಲ್ಲಾಗಿ ನೋ ಅಂತ ಹಾಕ್ಕೊಳ್ಳಿ. ನೋ ಅಂತ ಹಾಕೊಂಡ್ರೆ ನೀವು ಇನ್ನೂ ಇನ್ಫಾರ್ಮೇಷನ್ ಕೇಳುತ್ತೆ. ನೀವು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಓದಿದರೆ ನಿಮ್ಗೆ ಕೇಳುತ್ತೆ ಮತ್ತು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ನಿಮಗೆ ತೊಗೊಳ್ತಾರೆ ಅವರು. ಇಲ್ಲ ಸರ್ ನಾನು ಕನ್ನಡ ಕಡ್ಡಾಯ ಎಕ್ಸಾಮಿನೇಷನ್ ಬರೆದಿದ್ದೀನಿ ಅಂದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಸ್ ಅಂತ ಹಾಕೊಂಡ್ರೆ ಯಾವ ಒಂದು ಡಿಪಾರ್ಟ್ಮೆಂಟಲ್ಲಿ ಬರೆದಿದ್ದೀರಿ, KPSCಯಿಂದ ಬರೆದಿದ್ದೀರಾ ಅಥವಾ KE ಅಥವಾ ಅದರ್ ಅಥಾರಿಟಿಯಿಂದ ಬರೆದಿದ್ದೀರಿ ಅಂತ ಕೇಳ್ತಾರೆ. ಇನ್ ಕೇಸ್ ನೀವು KPSCಯಿಂದನೇ ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ ಬರೆದಿದ್ದರೆ ಅಂಥ ಅಭ್ಯರ್ಥಿಗಳು ಎಸ್ ಅಂತ ಹಾಕಿ KPSC ಅಂತ ಹಾಕೊಳ್ಳಿ. ಹಾಕೊಂಡ ತಕ್ಷಣ ನೀವು 2024 ಬಿಫೋರ್ ಬರೆದಿದ್ದೀರಾ ಅಥವಾ ಆಫ್ಟರ್ 2024 ಕಡ್ಡಾಯ ಕನ್ನಡ ಪಾಸ್ ಆಗಿದ್ದೀರಿ ಅಂತ ಕೇಳ್ತಾರೆ. ಇದರಲ್ಲಿ ಯಾವುದಾಗಿರುತ್ತೆ ಅದನ್ನು ಈ ರೀತಿ ಚೂಸ್ ಮಾಡ್ಕೋಬೇಕು. ಚೂಸ್ ಮಾಡ್ಕೊಂಡು ಏನಿಲ್ಲ ಸಿಂಪಲ್ಲಾಗಿ ಆ ಒಂದು ಸರ್ಟಿಫಿಕೇಟಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇರುತ್ತೆ, ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಇನ್ಫಾರ್ಮೇಷನ್ ಬರುತ್ತೆ. ಆ ಒಂದು ಕಡ್ಡಾಯ ಕನ್ನಡ ಎಕ್ಸಾಮಿನೇಷನ್ನ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದು SSLCಯಲ್ಲಿ ಕನ್ನಡ ಭಾಷೆಯನ್ನು ಓದಿಲ್ಲ ಅಂತಾರಲ್ಲ ಅಂಥ ಅಭ್ಯರ್ಥಿಗಳು ಈ ಒಂದು ಪ್ರೊಸೆಸ್ನ ಫಾಲೋ ಮಾಡಿ. ಇಲ್ಲ ಸರ್ ನಾನು SSLCಯಲ್ಲಿ ಕಲ್ತಿದ್ದೀನಿ ಅಂದರೆ ನಾವು ಫಸ್ಟ್ ಏನು ಡೀಟೇಲ್ಸ್ ಹಾಕಿದ್ದೆಲ್ಲ ಈ ರೀತಿಯಾಗಿ ನೀವು ಸಿಂಪಲ್ಲಾಗಿ ಹಾಕ್ಕೊಳ್ಬೇಕಾಗುತ್ತೆ. ಇಷ್ಟು ಡೀಟೇಲ್ಸ್ನ ಹಾಕ್ಕೊಂಡು ಕೆಳಗೆ ಬಂದು ಇಲ್ಲಿ ಸೇವ್ ಅಂತ ಆಪ್ಷನ್ ಇದೆ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮಾಡಿದ ತಕ್ಷಣ ಪ್ರಿವ್ಯೂ ಪ್ರಿಂಟೆಡ್ ಡಾಕ್ಯುಮೆಂಟ್ ಇದೆಯಲ್ಲ ಮೊದಲ ಇದನ್ನು ನೋಡ್ಕೊಳ್ಳಿ. ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆದಮೇಲೆ ನೋಡಿ ಇಲ್ಲಿ ಸೇವ್ ಮೇಲೆ ಕ್ಲಿಕ್ ಆದಮೇಲೆ ಇಲ್ಲಿ ಪ್ರಿವ್ಯೂ ಪ್ರಿಂಟ್ ಡಾಕ್ಯುಮೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಇನ್ಫಾರ್ಮೇಷನ್ ಈಗ ಏನೇನು ನೀಡಿದಿರಿ, ಏನೇನು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿದಿರಿ ಎಲ್ಲ ಡಾಕ್ಯುಮೆಂಟ್ ಡೀಟೇಲ್ಸ್ ಇಲ್ಲಿ ಶೋ ಆಗುತ್ತೆ ಮತ್ತು ಇನ್ಫಾರ್ಮೇಷನ್ ಶೋ ಆಗುತ್ತೆ. ನೋಡಿ ಸಾಕಷ್ಟು ಅಭ್ಯರ್ಥಿಗಳು ನಾನು ಈಗಾಗಲೇ ವಿಡಿಯೋ ಮಾಡಿರ್ತೀನಿ
ಏನಾದರೂ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಅದಕ್ಕೆ ನೀವು ಏನು ಮಾಡಬೇಕು, ಈ ಪ್ರಿವ್ಯೂನಲ್ಲಿ ಒಂದು ಸಲ 5 ಮಿನಿಟ್ಸ್ ವೇಟ್ ಆದರೂ ಮಾಡಿ ಎಲ್ಲ ಡೀಟೇಲ್ಸ್ ಒಂದು ಸಲ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಮಿಸ್ಟೇಕ್ನ ಮಾಡ್ಕೋಬೇಡಿ. ಸಾಕಷ್ಟು ಅಭ್ಯರ್ಥಿಗಳು ಇಷ್ಟು ನಾನು ಕ್ಲಿಯರಾಗಿ ಹೇಳಿದರೆ ಸ್ಲೋನು ಅದು ಹೇಳಿದ್ರು ರಾಂಗ್ ಹಾಕ್ಬಿಡ್ತಾರೆ. ಅದಕ್ಕೆ ನಮ್ಮದು ರಿಕ್ವೆಸ್ಟ್ ಏನು, 5 ಮಿನಿಟ್ಸ್ ಹೋದ್ರೆ ಹೋಗಲಿ, ನೀವು ಕ್ಲಿಯರಾಗಿ ಒಂದು ಸಲ ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ ಮತ್ತೊಮ್ಮೆ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಮಿಸ್ಟೇಕನ್ನು ನೀವು ಮಾಡ್ಕೊಳ್ಬೇಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತಂದರೆ ಇಲ್ಲಿ ನೀವು ನೋಡ್ಕೊಳ್ಳಿ. ಒಂದು ಸಲ ನೋಡ್ಕೊಂಡು ಆಗಿದ್ರೆ ಅಂದರೆ ಇಲ್ಲಿ ಬ್ಯಾಕ್ ಅಂತಿದೆ, ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬ್ಯಾಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗೆ ಸ್ಕ್ರೋಲ್ ಮಾಡ್ಕೊಳ್ಳಿ. ಪ್ರತಿಯೊಂದು ಸಲ ಇನ್ನೊಮ್ಮೆ ಏನಾದರೂ ಎಡಿಟ್ ಇದ್ದರೆ ಎಡಿಟ್ ಮಾಡ್ಕೊಳ್ಳಿ. ಇಲ್ಲ ಸರ್ ಕರೆಕ್ಟ್ ಆಗಿದೆ ಅಂದರೆ ನೀವು ಮತ್ತೊಮ್ಮೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಯಾಕಂದರೆ ಮತ್ತೊಮ್ಮೆ ಅಲ್ಲಿ ಕೊನೆಯವರೆಗೂ ಬರಬೇಕಾಗುತ್ತೆ. ಇಷ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ನಿಮಗೆ ಇಲ್ಲಿ ಕ್ಲಾರಿಟಿ ಆಗುತ್ತೆ. ಯಾವುದೇ ರೀತಿ ಮಿಸ್ಟೇಕ್ ಆಗಿಲ್ಲ ಅಂತ ನಿಮಗೆ ಅನಿಸಿಬಿಡುತ್ತೆ. ನಾನು ಪ್ರತಿಯೊಂದು ಡೀಟೇಲ್ಸ್ನ ನೀಡಿದ್ದೀನಲ್ಲ, ಅದಕ್ಕೆ ಆ ರೀತಿ ಆಗುತ್ತೆ ನಿಮಗೆ. ನೋಡಿ, ಇಷ್ಟು ಡೀಟೇಲ್ಸ್ನ ನೀಡಿದ ತಕ್ಷಣ ಇಲ್ಲಿ ಈಗಾಗಲೇ ಪ್ರಿವ್ಯೂ ಒಂದ್ಸಲ ಚೆಕ್ ಮಾಡಿದ್ದೀರಾ, ಯಾವುದೇ ರೀತಿ ಮಿಸ್ಟೇಕ್ ಇಲ್ಲ ಅಂತಂದು ಕನ್ಫರ್ಮ್ ಆದಮೇಲೆ ಇಲ್ಲಿ ಫೈನಲ್ ಸಬ್ಮಿಟ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಫೈನಲ್ ಅಪ್ಲಿಕೇಶನ್ ಡೀಟೇಲ್ಸ್ ಸೇವ್ಡ್ ಸಕ್ಸಸ್ಫುಲಿ ವಿತ್ ಆಲ್ ಟ್ಯಾಬ್ ಡೀಟೇಲ್ಸ್ ಅಂತ ಇರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಷ್ಟು ನೀಡಿದ ತಕ್ಷಣ ನಿಮ್ಮದು ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಈಗ ಒಂದು ಕ್ವಾಲಿಫಿಕೇಷನ್ ಡ್ಯಾಶ್ಬೋರ್ಡ್ನಲ್ಲಿ ಪ್ರತಿಯೊಂದು ಡೀಟೇಲ್ಸ್ ಸೇವ್ ಆಗುತ್ತೆ. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಸಿಂಪಲ್ಲಾಗಿ ಏನಿಲ್ಲ, ಅಪ್ಲೈ ಫಾರ್ ದ ಪೋಸ್ಟ್ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಅಪ್ಲೈ ಟು ದ ಪೋಸ್ಟ್ ಅಂತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಟು ಹುದ್ದೆಗೆ ಅರ್ಜಿ ಸಲ್ಲಿಸಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟು ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಈಗ ಯಾವ್ಯಾವ ಒಂದು ರೆಕ್ರೂಟ್ಮೆಂಟ್ನ ಕರೆದಿದ್ದಾರಲ್ಲ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗುತ್ತೆ ನೋಡಿ. 2026-27ನ ಸಾಲಿನ ಗೆಜೆಟೆಡ್ ಪ್ರೊಫೆಷನರ್ ಗ್ರೂಪ್ AB ಹುದ್ದೆಗಳಂತ ಇರುತ್ತೆ. ಈಗಾಗಲೇ ಇದು ಅರ್ಜಿ ಸ್ಟಾರ್ಟ್ ಆಗಿದೆ ಮತ್ತು ಕೊನೆಯ ದಿನಾಂಕ ಇರುತ್ತೆ. ಇದನ್ನು ಸ್ಲೈಡ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ಅಪ್ಲೈ ಪೋಸ್ಟ್ ಅಂತಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನೀವು ಅಧಿಸೂಚನೆಯಲ್ಲಿನ ಹುದ್ದೆಗೆ ಅರ್ಜಿ ಸಲ್ಲಿಸಲು ಖಚಿತವಾಗಿ ಬಯಸುವಿರಾ ಅಂತ ಕೇಳ್ತಾರೆ. ಎಸ್ ಕರೆಕ್ಟ್ ಅಂತಂದು ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದರೆ ಆ ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಎಲಿಜಿಬಿಲಿಟಿ ಕ್ರೈಟೇರಿಯಾ ಜೊತೆಗೆ ಅದು ಇಲ್ಲಿ ಡಾಟಾ ಫ್ಯಾಕ್ಚ್ ಆಗುತ್ತೆ. ಈಗಾಗಲೇ ನೀವು ಪ್ರಿವ್ಯೂ ಒಂದ್ಸಲ ನೋಡಿರ್ತೀರ, ಮತ್ತೊಮ್ಮೆ ಚೆಕ್ ಮಾಡ್ಕೊಳ್ಳಿ. ಏನು ಇನ್ಫಾರ್ಮೇಷನ್ ಇದು ಲಾಸ್ಟು ಕೊನೆಯದಾಗಿ ಇದನ್ನು ನೀವು ಮತ್ತೊಮ್ಮೆ ಚೆಕ್ ಮಾಡಲೇಬೇಕಾಗುತ್ತೆ. ಪ್ರತಿಯೊಂದು ಚೆಕ್ ಮಾಡ್ಕೊಳ್ಳಿ. ಇಷ್ಟು ಇನ್ಫಾರ್ಮೇಷನ್ ಕರೆಕ್ಟ್ ಆಗಿದೆ ಅಂತ ನೀವು ಕನ್ಫರ್ಮ್ ಆದಮೇಲೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಸಬ್ಮಿಟ್ ಇರುತ್ತೆ, ಅಥವಾ ಮತ್ತೊಮ್ಮೆ ಎಡಿಟ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಕೆಳಗೆ ನೋಡಿ, ಇಲ್ಲಿ ನಿಮಗೆ ಡೀಟೇಲ್ಸ್ ನೀಡಿರುತ್ತೆ. ಕ್ವಾಲಿಫಿಕೇಷನ್ ಇನ್ಫಾರ್ಮೇಷನ್ ಇಲ್ಲಿ ಶೋ ಆಗುತ್ತೆ, ಯಾವೊಂದು ನೋಟಿಫಿಕೇಷನ್ ನಂಬರು, ಎಕ್ಸಾಮ್ ನೇಮ್ ಯಾವುದು, ಮತ್ತು ಇಲ್ಲಿ ಪೇಮೆಂಟ್ ಬಂದಿದೆ ನೋಡಿ. ಪೇಮೆಂಟ್ ಯಾವ ರೀತಿ ಆಗಿದೆ ಅಂತ ನೋಡೋದಾದರೆ SC ST ಅಭ್ಯರ್ಥಿಗಳಿಗೆ ಏನಾದರೂ ನೀವು SC ST ಮತ್ತು ಕ್ಯಾಟಗರಿ 1 ಅಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಯಾವುದೇ ರೀತಿ ಫೀಸ್ ಇರೋದಿಲ್ಲ, ಅವ್ರಿಗೆ ಎಕ್ಸ್ಪೆಕ್ಟೆಡ್ ಅಂತ ಬಂದುಬಿಡುತ್ತೆ. ಇನ್ ಕೇಸ್ ಜನರಲ್ ಮೆರಿಟ್ ಆದರೆ ಅಂಥ ಅಭ್ಯರ್ಥಿಗಳಿಗೆ ಏನಿರುತ್ತೆ 600 ರೂಪೀಸ್ ಪೇ ಮಾಡಬೇಕಾಗುತ್ತೆ ನೋಡಿ. ಜನರಲ್ ಮೆರಿಟ್ ಅಭ್ಯರ್ಥಿಗಳಿಗೆ 600 ರೂಪೀಸ್ ಇರುತ್ತೆ. ಮತ್ತು ಇನ್ನುಳಿದ ಕೆಟಗರಿ ಅದಲ್ಲ OBC ಒಳಗೆ 2A 2B 3B 3 ಅಂತ ಇದೆಲ್ಲ, ಅಂಥ ಅಭ್ಯರ್ಥಿಗಳಿಗೆ 300 ರೂಪೀಸ್ ಇರುತ್ತೆ. ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗೆ 50 ರೂಪೀಸ್ ಇರುತ್ತೆ. ಇನ್ನುಳಿದ SC ST ಕೆಟಗರಿ 1 ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಫ್ರೀ ಪೇಮೆಂಟು ಫ್ರೀ ಇರುತ್ತೆ, ಯಾವುದೇ ರೀತಿಯಲ್ಲಿ ಶುಲ್ಕ ಇರೋದಿಲ್ಲ. ಅಂಥ ಅಭ್ಯರ್ಥಿಗಳಿಗೆ ಎಕ್ಸ್ಪೆಕ್ಟೆಡ್ ಅಂತ ಬಂದಷ್ಟು ಇನ್ಫಾರ್ಮೇಷನ್ ಇರುತ್ತೆ. ನಿಮಗೆ ಫೀಸ್ ಸ್ಟ್ರಕ್ಚರ್ಸು ನಿಮಗೆ ಈಗ SC ST ಅಭ್ಯರ್ಥಿ ಇರೋದ್ರಿಂದ ನನಗೆ ಯಾವುದೇ ರೀತಿ ಪೇಮೆಂಟ್ ಇರೋದಿಲ್ಲ, ಡೈರೆಕ್ಟಾಗಿ ಎಕ್ಸ್ಪೆಕ್ಟೆಡ್ ಇರುತ್ತೆ. ಇಲ್ಲಿ ಕೆಳಗೆ ಬಂದು ಸಬ್ಮಿಟ್ ಅಂತ ಆಪ್ಷನ್ ಇದೆ, ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ಅಪ್ಲಿಕೇಶನ್ ಸಕ್ಸಸ್ಫುಲಿ ಸಬ್ಮಿಟೆಡ್, ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಇಲ್ಲಿ ಶೋ ಆಗಿಬಿಡುತ್ತೆ, ಯುವರ್ ಫ್ಯೂಚರ್ ಪರ್ಪೋಸ್ ಅಂತ ಬರುತ್ತೆ. ಈಗ ನಿಮ್ಮದು ಅಪ್ಲಿಕೇಶನ್ ಸಬ್ಮಿಟ್ ಆಗಿರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಇಲ್ಲಿ ನಿಮಗೆ SMS ಮೂಲಕ ಬಂದಿರುತ್ತೆ, ನೀವು ಒಂದು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ. ಈ ರೀತಿ ನೆಕ್ಸ್ಟ್ ಬರುತ್ತೆ, ಅದನ್ನು ಕೆಳಗೆ ಸ್ಕ್ರೋಲ್ ಮಾಡಿ ಇಲ್ಲಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟೇಟಸ್ ಇಲ್ಲಿ ಶೋ ಆಗುತ್ತೆ. ನೋಟಿಫಿಕೇಶನ್ ಸಬ್ಮಿಟ್ ಆಗಿದ್ದು ಬಂದಿರುತ್ತೆ ನೋಡಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಇರುತ್ತೆ ಇಲ್ಲಿ ಎಲ್ಲ, ಯಾವ ಒಂದು ಇಯರ್ದು ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ಪೇಮೆಂಟ್ ಸ್ಟೇಟಸ್ ಇಲ್ಲಿ ಸಕ್ಸಸ್ ಅಂತ ಬಂದಿರುತ್ತೆ. ನಮ್ಮದು SC ST ಅಭ್ಯರ್ಥಿ ಇರೋದ್ರಿಂದ ಡೈರೆಕ್ಟಾಗಿ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬಂದಿದೆ. ಇನ್ ಕೇಸ್ ನೀವು ಜನರಲ್ ಮೆರಿಟ್ ಅದರ್ ಕ್ಯಾಟಗರೀಸ್ ಏನಾದರೂ ಆಗಿದ್ದರೆ ನಿಮಗೆ ಇಲ್ಲಿ ಡೈರೆಕ್ಟಾಗಿ ಪೇ ಅಂತ ಆಪ್ಷನ್ ಬರುತ್ತೆ, ಅದನ್ನು ಮೇಲೆ ಕ್ಲಿಕ್ ಮಾಡ್ಕೊಂಡು UPI ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೈರೆಕ್ಟ್ ನಿಮ್ಮ ಫೋನ್ಪೇ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಆಟೋಮೆಟಿಕ್ಕಾಗಿ ಪೇಮೆಂಟ್ ಅದೇ ಇರುತ್ತೆ, ಎಷ್ಟು ಅಮೌಂಟ್ ಅಂತ ನೀವು ಪಿನ್ ಹಾಕಿ ಪೇಮೆಂಟ್ನ ಮಾಡ್ಕೊಂಬಿಡಿ, ಪೇಮೆಂಟ್ ಸಕ್ಸಸ್ ಆಗುತ್ತೆ. ಇನ್ ಕೇಸ್ ನೀವು UPI ಇರಲಿಲ್ಲ ಅಂದರೆ ಡೆಬಿಟ್ ಕಾರ್ಡ್ ಮೂಲಕ
ಪೇಮೆಂಟ್ನ ಮಾಡ್ಕೋಬೋದು. ಇಷ್ಟು ಸಿಂಪಲ್ಲಾಗಿ ಪೇಮೆಂಟ್ ಸಕ್ಸಸ್ ಆದಮೇಲೆ ಕೊನೆಯದಾಗಿ ಇಲ್ಲಿ ಫೈನಲ್ ಪ್ರಿಂಟ್ಔಟ್ ಅಂತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ವ್ಯೂ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮದು ಕೊನೆಯದಾಗಿ ಒಂದು ಅಪ್ಲಿಕೇಶನ್ ಪ್ರಿಂಟ್ಔಟ್ ಬಂದುಬಿಡುತ್ತೆ. ಇಲ್ಲಿ ನಿಮ್ದು ಏನಿರುತ್ತೆ ಅಂದರೆ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ ಡೀಟೇಲ್ಸು, ಪೇಮೆಂಟ್ ಎಕ್ಸ್ಪೆಕ್ಟೆಡ್ ಆಗಿದೆ ಮತ್ತು ಅಪ್ಲಿಕೇಶನ್ ಎಕ್ಸೆಪ್ಟೆಡ್ ಆಗಿದೆ ಅಂತ ನಿಮ್ಗೆ ಬಂದರೆ ನಿಮ್ಮದು ಅಪ್ಲಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಎಲ್ಲ ಇನ್ಫಾರ್ಮೇಷನ್ ಬರುತ್ತೆ. ಕೆಳಗೆ ಸ್ಕ್ರೋಲ್ ಮಾಡಿ ಸಿಂಪಲ್ಲಾಗಿ ಇಲ್ಲಿ ನೀವು ಪ್ರಿಂಟ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇನ್ ಕೇಸ್ ನೀವು ಏನಾದರೂ ಡಿಲೀಟ್ ಅಪ್ಲಿಕೇಶನ್ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀರಾ ಮತ್ತು ಅಪ್ಲಿಕೇಶನ್ನೇ ಡಿಲೀಟ್ ಆಗಿಬಿಡುತ್ತೆ, ಯಾರೂ ಮಿಸ್ಟೇಕ್ ಮಾಡ್ಕೋಬೇಡಿ. ಸಿಂಪಲ್ಲಾಗಿ ಇಲ್ಲಿ ಪ್ರಿಂಟ್ ಅಂತ ಆಪ್ಷನ್ ಇದೆಯಲ್ಲ ಅದರ ಮೇಲೆ ಸಿಂಪಲಾಗಿ ಕ್ಲಿಕ್ ಮಾಡ್ಕೊಂಬಿಡಿ. PDF ಬಂದುಬಿಡುತ್ತೆ, ಅದನ್ನು ಸೇವ್ ಮಾಡ್ಕೊಳ್ಳಿ. ನಾರ್ಮಲಾಗಿ ಇಷ್ಟೇ ಒಂದು KPSCಯಲ್ಲಿ ಕರೆದಿರುವಂಥ KS ಹುದ್ದೆಗೆ ಈ ರೀತಿಯಾಗಿ ಸುಲಭವಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ಯಾವುದೇ ರೀತಿ ಮಿಸ್ಟೇಕ್ ಮಾಡದ ಹಾಗೆ ಪ್ರತಿಯೊಂದು ಅಂಡರ್ಸ್ಟ್ಯಾಂಡ್ ಆಗುವ ಹಾಗೆ ನಾನು ಪ್ರತಿಯೊಂದು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಬಟ್ ಇದು ವಿಡಿಯೋ ಭಾಳ ಲೆಂತ್ ಆಯಿತು, ಬಟ್ ನಿಮಗೆ ಇದು ಲೆಂತೇ ಇದೆ. ಆ ಕಾರಣಕ್ಕಾಗಿ ಈಗಾಗಲೇ ನಾನು PDF ಮಾಡೋದು ವಿಡಿಯೋನ ಮಾಡಿರ್ತೀನಿ ನೋಡಿ, ಅಪ್ಲೋಡ್ ಮಾಡಿರ್ತೀನಿ. ಆ ವಿಡಿಯೋ ಆದಮೇಲೆ ಇದನ್ನು ಅಪ್ಲಿಕೇಶನ್ ಪ್ರೊಸೆಸ್ನ ಕಂಪ್ಲೀಟನ್ನು ಮಾಡ್ಕೊ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.